ವೀಕ್ಷಕರೇ, ಅನಿರೀಕ್ಷಿತವಾಗಿ ನಿಮ್ಮ ಮನೆಗೆ ಯಾರೋ ಒಬ್ಬ ಬರೀ ಮುಖಪರಿಚಯ ಮಾತ್ರ ಇರುವಂಥ ವ್ಯಕ್ತಿ ಬರ್ತಾನೆ. ಬಂದು ನಿಮ್ಮ ಅಣ್ಣನೋ ತಮ್ಮನ್ನೋ ಅಥವಾ ಮನೇಲಿರೋ ಯಾರನ್ನಾದರೂ ವಶೀಕರಣ ಮಾಡಿಬಿಟ್ರೆ ನೀವು ಮುಂದೇನು ಮಾಡ್ತೀರಾ? ಬಂದವನು ವಾಪಸ್ ಹೋಗದೆ ತಾಳಕ್ಕೆ ತಕ್ಕ ಹಾಗೆ ಕುಣಿಯೋ ಹಾಗೆ ಮಾಡಿ ನಿಮ್ಮ ಒಪ್ಪಿಗೆಯಿಂದಲೇ ನಿಮ್ಮ ಮನೆ ಸದಸ್ಯರನ್ನ ಅಪಹರಿಸಿದ್ರೆ ನಿಮ್ಮ ಸ್ಥಿತಿ ಏನು? ಇಂಥ ಒಂದು ಪರಿಸ್ಥಿತಿಯನ್ನು ಎದುರಿಸಿದ ಕುಟುಂಬದ ಕಥೆಯನ್ನು ಇವತ್ತು ನಾನು ನಿಮ್ಮ ಮುಂದೆ ಇಡ್ತಿದ್ದೀನಿ. ಈ ಸಿನಿಮಾದ ಹೆಸರು ಶೈತಾನ್. ಈ ಸಿನಿಮಾನ ನಾನಂತೂ ಮರೆಯೋದಕ್ಕೆ ಆಗಲ್ಲ. ನಾನು ನೋಡಿರೋ ಮೂವೀಸಲ್ಲಿ ಇದು ಬೆಸ್ಟ್ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಕೊಟ್ಟ ಹಾರರ್ ಸಿನಿಮಾ. ಈಗ ಕತೆಗೆ ಬರೋಣ. ಮೂವಿ ಶುರುವಾದಾಗ ಒಬ್ಬ ವ್ಯಕ್ತಿ ಹೊರಗಡೆ ಎಲ್ಲೋ ಸತ್ತು ಬಿದ್ದಿರುವ ಇಲಿಯನ್ನ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಂಡು ಹೋಗ್ತಾನೆ. ಈ ಸಿನಿಮಾದ ಪೂರ್ತಿ ಕತೆ ನಡೆಯೋದು ಒಂದು ಫಾರ್ಮ್ ಹೌಸ್ ಅಲ್ಲಿ. ಇದರಲ್ಲಿ ಬರೋದು 5 ಪಾತ್ರಗಳು. ಇವನು ಕಬೀರ್, ಇವಳು ಕಬೀರ್ನ ಹೆಂಡತಿ ಜ್ಯೋತಿ, ಇವರಿಗೆ ಜಾನ್ವಿ ಎಂಬ ಒಬ್ಬ ಮಗಳು ಮತ್ತೆ ಧ್ರುವ್ ಅಂತ ಒಬ್ಬ ಮಗ ಇರ್ತಾನೆ. ಇವ್ರದ್ದು ವೆಲ್ ಸೆಟಲ್ಡ್ ಫ್ಯಾಮಿಲಿ. ಎಲ್ಲರೂ ಖುಷಿಯಾಗಿ ಲೈಫ್ ಲೀಡ್ ಮಾಡ್ತಿರ್ತಾರೆ. ಇನ್ನು ಈ ವ್ಯಕ್ತಿನ ನೋಡಿ, ಇವನೇ ಈ ಸಿನಿಮಾದ ತುಂಬಾ ಮುಖ್ಯವಾದ ಪಾತ್ರ, ವನರಾಜ್. ಮೊದಲನೇ ಸೀನಲ್ಲಿ ಕಾಲೇಜ್ ಹತ್ರ ಅಪ್ಪ ಮಗ ಕಾರಲ್ಲಿ ಕೂತು ಮಗಳು ಜಾನ್ವಿಗಾಗಿ ಕಾಯ್ತಿರ್ತಾರೆ. ಮಗ ಧ್ರುವ್ ಕಾರಲ್ಲಿ ಕೂತು ಮ್ಯೂಸಿಕ್ ಕಂಪೋಸ್ ಮಾಡ್ತಿರ್ತಾನೆ. ಇವನಿಗೆ ತಾನೊಬ್ಬ ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕು ಅನ್ನೋ ಆಸೆ. ಕಾಲೇಜ್ ಹತ್ರ ಜಾನ್ವಿ ತನ್ನ ಬಾಯ್ ಫ್ರೆಂಡ್ ಗೆ ಹಕ್ ಕೊಟ್ಟು ಬರೋದನ್ನ ಇಬ್ರು ನೋಡ್ತಾರೆ. ಆ ವಿಷಯವಾಗಿ ಮಗಳು ಜಾನ್ವಿನ ಕಬೀರ್ ಆ ಹುಡುಗರು ಯಾರು ಅಂತ ಕೇಳ್ತಾನೆ. ಅದಕ್ಕೆ ಮಗಳು, ನಂಗೆ ಹಕ್ ಕೊಟ್ಟವನ್ ಬಗ್ಗೆ ಕೇಳ್ತಿದ್ರಾ ಅಥವಾ ಬೈಕಲ್ಲಿ ಡ್ರಾಪ್ ಕೊಡೋಕೆ ಬಂದವನ್ ಬಗ್ಗೆ ಕೇಳ್ತಿದ್ರ ಅಂತ ಉಡಾಫೆಯಿಂದ ಕೇಳ್ತಾಳೆ. ಇದ್ರಲ್ಲೇ ನಮ್ಗೆ ಇವಳ ಅಪ್ಪ ಅಮ್ಮ ಇವಳನ್ನ ತುಂಬಾ ಮುದ್ದಾಗಿ ಸ್ವತಂತ್ರವಾಗಿ ಬೆಳೆಸಿದ್ದಾರೆ ಅಂತ ಗೊತ್ತಾಗುತ್ತೆ. ಇದೇ ಸಮಯದಲ್ಲಿ ಬರೋ 5ನೇ ತಾರೀಕು ತನ್ನ ಫ್ರೆಂಡ್ಸ್ ವೃಂದ ಹಾಗೂ ಇತರ ಫ್ರೆಂಡ್ಸ್ ಜೊತೆ ಲಡಾಖ್ ಟ್ರಿಪ್ ಗೆ ಹೋಗ್ತಿದ್ದೀನಿ ಅಂತ ಜಾನ್ವಿ ತಿಳಿಸ್ತಾಳೆ. ಆಗ ಕಬೀರ್, ಇತರ ಫ್ರೆಂಡ್ಸ್ ಅಂದ್ರೆ ಯಾರು? UK5Q1637 ಅಥವಾ UK7Q7158 ಈ ಇಬ್ಬರು ಬಾಯ್ ಫ್ರೆಂಡ್ಸ್ ಅಲ್ಲಿ ಯಾರು ಬರ್ತಿದ್ದಾರೆ ಅಂತ ನಗನಗ್ತಾ ಕೇಳ್ತಾನೆ. ಇದರಿಂದ ಕಬೀರ್ ನ ಮೆಮೊರಿ ಪವರ್ ತುಂಬಾ ಚೆನ್ನಾಗಿದೆ ಅಂತ ಅರ್ಥ ಆಗುತ್ತೆ. ಆದ್ರೆ ಲಡಾಖ್ ಹೋಗೋಕೆ ತಕ್ಷಣಕ್ಕೆ ಒಪ್ಪದಿದ್ರು ಮನೆಗೆ ಹೋದ್ಮೇಲೆ ಕೆಲವು ಕಂಡೀಷನ್ಸ್ ಹಾಕಿ ಒಪ್ಕೊಳ್ತಾನೆ. ಮನೆಯವರೆಲ್ಲ ಒಂದಿನ ಖುಷಿಯಿಂದ ಪಿಕ್ನಿಕ್ ಗೆ ಹೋಗ್ತಾರೆ. ಚೆನ್ನಾಗಿ ಆಟ ಆಡ್ತಾ ಎಂಜಾಯ್ ಮಾಡ್ತಾ ಒಂದು ಹೋಟೆಲ್ ಗೆ ಹೋಗ್ತಾರೆ. ಅದೇ ಹೋಟೆಲ್ ನಲ್ಲಿ ಕಬೀರ್ ತನ್ನ ಮಗ ಧ್ರುವ್ನನ್ನ ಶೌಚಾಲಯಕ್ಕೆ ಕರ್ಕೊಂಡು ಹೋಗ್ತಾನೆ. ಶೌಚಾಲಯದಲ್ಲಿದ್ದಾಗ ಈ ವನರಾಜ್ ಎಂಬ ವ್ಯಕ್ತಿ ಹಾಗೆ ಸುಮ್ನೆ ತನ್ನ ಮಗಳ ಜೊತೆ ಫೋನ್ ಅಲ್ಲಿ ಮಾತನಾಡ್ತಾ ಬರ್ತಾನೆ. ನಂತರ ಕಬೀರ್ ಮತ್ತು ಫ್ಯಾಮಿಲಿ ಊಟಕ್ಕೆ ಕೂರ್ತಾರೆ. ಆಗ ಜಾನ್ವಿ ತನ್ನ ಪ್ಲೇಟ್ ಅಲ್ಲಿ ಇದ್ದ ಪರೋಟವನ್ನ ಎತ್ತಿ ಹಿಡಿದು, ಅಮ್ಮ ಇದರಲ್ಲಿ ಬೆಣ್ಣೆ ಜಾಸ್ತಿ ಇದೆ, ನಾನಂತೂ ಇದನ್ನ ತಿನ್ನಲ್ಲ ಅಂತ ಹೇಳ್ತಾಳೆ. ಆಗ ಅವರಮ್ಮ, ಸರಿ ತಿನ್ಬೇಡ, ನಾವೇ ತಿಂತೀವಿ ಬಿಡು ಅಂತ ಹೇಳ್ತಾಳೆ. ಆಗ ಕಬೀರ್, ಹೌದು ನಿಮ್ಮಮ್ಮ ತಿಂತಾಳೆ ಬಿಡು, ಹೇಗಿದ್ರು ನಿಮ್ಮಮ್ಮನಿಗೆ ಕೊಬ್ಬು ಇಷ್ಟ ಅಂತ ತಮಾಷೆಗೆ ರೇಗಿಸ್ತಾನೆ. ನಂತರ ಟೀ ತಗೊಳಕ್ಕೆ ಅಂತ ಕೌಂಟರ್ ಹತ್ರ ಹೋಗಿ 100 ರೂಪಾಯಿ ಕೊಟ್ಟು 2 ಟೀ ಕೊಡಿ ಅಂತ ಕೇಳ್ತಾನೆ. ಆಗ ಕ್ಯಾಶಿಯರ್, 20 ರೂಪಾಯಿ ಚೇಂಜ್ ನ ಕೊಡಿ, ಬೆಳಿಗ್ಗೆಯಿಂದ ಎಲ್ಲರೂ ನೋಟನ್ನೇ ಕೊಡ್ತಿದ್ದಾರೆ ಅಂತ ಹೇಳ್ತಾನೆ. ಕಬೀರ್ ಚೇಂಜ್ ಇಲ್ದೆ ವಾಪಸ್ ಹೋಗ್ತಾನೆ. ಅದೇ ಸಮಯಕ್ಕೆ ಈ ವನರಾಜ್ ಬಂದು ತಾನೇ 3 ಟೀ ತೆಗೆದುಕೊಂಡು ಅದರಲ್ಲಿ 2 ಟೀ ಗ್ಲಾಸ್ ಅನ್ನ ಕಬೀರ್ ಫ್ಯಾಮಿಲಿ ಕೂತಿದ್ದ ಟೇಬಲ್ ಗೆ ಕೊಡ್ತಾನೆ. ಆಗ ಕಬೀರ್, ಅಯ್ಯೋ ನೀವ್ಯಾಕೆ ತರಕ್ ಹೋದ್ರಿ, ಪರವಾಗಿಲ್ಲ ನಮ್ಗೆ ಬೇಡ ಅಂತ ಸಂಕೋಚದಿಂದ ಕಬೀರ್ ಹೇಳಿದಾಗ, ಪರವಾಗಿಲ್ಲ ಸರ್, 20 ರೂಪಾಯಿ ಟೀಗೆ ಅಷ್ಟೊಂದು ತಲೆ ಕೆಡ್ಸ್ಕೊಳ್ಳೋ ಅಗತ್ಯ ಇಲ್ಲ, ಮುಂದೆ ಯಾವಾಗಾದ್ರೂ ಸಿಕ್ತಾಗ ನನಗೆ ಟೀ ಕೊಡ್ಸಿ ಸಾಲ ತೀರ್ಸೋರಂತೆ ಬಿಡಿ ಅಂತ ತಮಾಷೆಯಾಗಿ ನಗನಗ್ತಾ ಹೇಳ್ತಾ ತನ್ನ ಟೇಬಲ್ ಹತ್ರ ಹೋಗ್ತಾನೆ. ತಕ್ಷಣ ಕಬೀರ್, ಬನ್ನಿ ನಮ್ಮ ಜೊತೆಲೆ ಕೂತ್ಕೊಂಡು ಟೀ ಕುಡಿರಿ ಅಂತ ತಮ್ಮ ಟೇಬಲ್ ಗೆ ಕರೀತಾನೆ. ಇಲ್ಲ ಸರ್ ಪರವಾಗಿಲ್ಲ, ನೀವು ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡ್ತಿದ್ದೀರಾ, ಕ್ಯಾರಿಯನ್ ಅಂತ ವನರಾಜ್ ಹೇಳ್ತಾನೆ. ಆಗ ಕಬೀರ್, ಪರವಾಗಿಲ್ಲ ಬನ್ನಿ ನಮ್ಗೇನು ತೊಂದರೆ ಇಲ್ಲ ಅಂತ ಆಹ್ವಾನಿಸ್ತಾನೆ. ಆಗ ವನರಾಜ್, ಸದ್ಯ ಒಬ್ಬನೇ ಟೀ ಕುಡಿಯೋಕೆ ಬೋರ್ ಅನಿಸ್ತಿತ್ತು, ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್ ಅಂತ ಹೇಳಿ ಕಬೀರ್ ಫ್ಯಾಮಿಲಿ ಜೊತೆ ವನರಾಜ್ ಜಾಯಿನ್ ಆಗ್ತಾನೆ. ನಂತರ ತನ್ನನ್ನು ತಾನು ಪರಿಚಯಿಸಿಕೊಡ್ತಾನೆ. ಕಬೀರ್ ಕೂಡ ತನ್ನ ಕುಟುಂಬದವರನ್ನ ಪರಿಚಯ ಮಾಡಿಕೊಡ್ತಾನೆ. ಹಾಗೆ ನಗನಗ್ತಾ, ನಿಮ್ಮ ಮಗಳು 10ನೇ ತರಗತಿ ಓದ್ತಿದ್ದಾಳಲ್ವಾ ಅಂತ ಕಬೀರ್ ವನರಾಜ್ಗೆ ಕೇಳ್ತಾನೆ. ಹೌದು, ನಿಮ್ಗೆ ಗೊತ್ತು ಅಂತ ಕೇಳಿದಾಗ, ನೀವು ಶೌಚಾಲಯದಲ್ಲಿ ನಿಮ್ಮ ಮಗಳ ಜೊತೆ ಮಾತಾಡೋದನ್ನ ಕೇಳಿಸ್ಕೊಂಡೆ, ಅಂದಹಾಗೆ ನಿಮ್ಮ ಮಗಳು ಊಟಕ್ಕೆ ಮುಂಚೆ ಟೀ ಕುಡಿಬಾರದು, ನಿಮ್ಗೆ ಅಸಿಡಿಟಿ ಆಗುತ್ತೆ ಅಂತ ಕೂಡ ಹೇಳಿದ್ದಾಳೆ. ಅಂದಾಗ ವನರಾಜ್ ಟೀ ಗ್ಲಾಸ್ ಅನ್ನ ಪಕ್ಕಕ್ಕೆ ಇಡ್ತಾನೆ. ತಕ್ಷಣವೇ ಜಾನ್ವಿ, ಅಂಕಲ್ ಕ್ಷಮಿಸಿ, ನನಗೆ ಟೀ ಸ್ಮೆಲ್ ಹಿಡಿಸೋಲ್ಲ ಅಂತ ಹೇಳ್ತಾಳೆ. ತಕ್ಷಣ ವನರಾಜ್ ಟೀ ಸೈಡ್ಗಿಟ್ಟು ಸಾರಿ ಹೇಳ್ತಾನೆ. ವನರಾಜ್ ಹಾಗೆ ಮಾತನಾಡಿಸ್ತಾ, ಜಾನ್ವಿ ನೀನು ಏನು ಓದ್ತಿದೀಯಾ, ನಿನ್ನ ಹವ್ಯಾಸಗಳೇನು ಅಂತ ಮಾತಾಡ್ಸ್ತಾ ಇರ್ಬೇಕಾದ್ರೆ ಕಬೀರ್ ಯಾವ್ದು ಕಾಲ್ ಬಂದಿದೆ ಅಂತ ಹೇಳಿ ಎದ್ದು ಹೋಗ್ತಾನೆ. ಮಾತನ್ನ ಮುಂದುವರಿಸಿದ ವನರಾಜ್, ಜಾನ್ವಿ ನೀನ್ ಯಾಕೆ ಏನು ತಿಂತಾ ಇಲ್ಲ ಅಂತ ಕೇಳ್ತಾನೆ. ಅಂಕಲ್ ನೀವೇ ಏನಾದ್ರೂ ಆರ್ಡರ್ ಮಾಡಿ ಅಂತ ಮೆನು ಬುಕ್ ಅನ್ನ ಓದ್ತಾಳೆ. ನಾನು ಪರೋಟವನ್ನ ತಿಂತೀನಿ, ಅಲ್ಲಿವರೆಗೂ ನೀವು ಈ ಸ್ವೀಟ್ ಅನ್ನ ತಿನ್ನಿ ಅಂತ ಟೇಬಲ್ ಮೇಲೆ ಒಂದು ಲಡ್ಡು ಇಡ್ತಾನೆ. ತಕ್ಷಣವೇ ಜಾನ್ವಿ ತಮ್ಮನಿಗೆ ಯಾಮಾರಿಸಿ ಲಡ್ಡನ್ನ ತಿಂದು ಬಿಡ್ತಾಳೆ. ಆ ಸ್ವೀಟ್ ತಿಂದ ಒಂದು ಕ್ಷಣ ಅವಳಿಗೆ ಏನೋ ಒಂಥರ ಕಣ್ಣೆಲ್ಲ ಮಂಜಾಗುವುದು, ಧ್ವನಿ ಸ್ಪಷ್ಟವಾಗಿ ಕೇಳಿಸದೇ ಇರುವ ಹಾಗೆ ಭಾಸವಾಗುತ್ತೆ. ಇದನ್ನ ಸೂಕ್ಷ್ಮವಾಗಿ ಗಮನಿಸ್ತಿರುವ ವನರಾಜ್, ಜಾನ್ವಿ ಆಹಾರವನ್ನ ಹಾಗೆಲ್ಲ ವೇಸ್ಟ್ ಮಾಡಬಾರ್ದು, ತಿನ್ಕೋಬೇಡು ಅಂತ ಹೇಳ್ತಾನೆ. ವನರಾಜ್ ಹೇಳಿದ ತಕ್ಷಣವೇ ಜಾನ್ವಿ ತಿನ್ನದೆ ಬಿಟ್ಟಿದ್ದ ಆ ಪರೋಟವನ್ನ ವೇಗವಾಗಿ ಒಂದು ಅಗಳನ್ನು ಬಿಡದೆ ತಿಂದು ಮುಗಿಸ್ಬಿಡ್ತಾಳೆ. ವನರಾಜ್ನ ಮುಖವನ್ನ ನೋಡ್ತಾಳೆ. ನಂತರ ನೀರನ್ನ ಕುಡಿಯೋದಕ್ಕೆ ವನರಾಜ್ ಹೇಳ್ತಾನೆ. ತಕ್ಷಣವೇ ನೀರನ್ನು ಕುಡಿದು ಜಾನ್ವಿ ಮತ್ತೆ ವನರಾಜ್ ಮುಖನ ನೋಡ್ತಾಳೆ. ಇಲ್ಲೇನೋ ವಿಚಿತ್ರ ಅನುಭವ ಆಗ್ತಿರೋದು ಭಾಸವಾಗುತ್ತಿದ್ದಂತೆ ಜಾನ್ವಿ ತಕ್ಷಣ ಹೊರಟು ಕಾರಲ್ಲಿ ಕೂತ್ಬಿಡ್ತಾಳೆ. ಜಾನ್ವಿಯಲ್ಲಿ ಆಗುತ್ತಿರುವ ಬದಲಾವಣೆಯನ್ನು ಗಮನಿಸುತ್ತಿದ್ದ ವನರಾಜ್ ಇದ್ಯಾವುದು ಕಬೀರ್ ಹಾಗೂ ಅವನ ಹೆಂಡತಿಯ ಗಮನಕ್ಕೆ ಬರದ ಹಾಗೆ ಅವರನ್ನ ತನ್ನ ಜೊತೆ ಮಾತಾಡಿಸಿಕೊಂಡು ಅವರ ಗಮನವನ್ನ ತನ್ನ ಕಡೆ ವನರಾಜ್ ಸೆಳೆದಿರ್ತಾನೆ. ಊಟ ಮುಗಿಸಿ ಹೊರಡ್ಬೇಕಾದ್ರೆ
ಹೊರಡ್ಬೇಕಾದ್ರೆ ವನರಾಜ್ ಬಂದು ಕಾರಲ್ಲಿ ಕುಳಿತಿದ್ದ ಜಾನ್ವಿಗೆ ಒಂದು ಬಿಸ್ಕೆಟ್ ಪಟ್ಟಣವನ್ನ ಕೊಟ್ಟು ಈ ಬಿಸ್ಕೆಟ್ ಅನ್ನ ನಿಮ್ಮ ಫಾರ್ಮ್ ಹೌಸ್ ತಲುಪಿದಾಗ ತಿನ್ನು ಎಂದು ಹೇಳಿ ಹೊರಡುತ್ತಾನೆ. ಅದಕ್ಕೆ ಜಾನ್ವಿ ಸರಿ ಅಂತ ತಲೆಯಲ್ಲಾಡಿಸ್ತಾಳೆ. ನಂತರ ಎಲ್ಲರೂ ತಮ್ಮ ಫಾರ್ಮ್ ಹೌಸ್ ಗೆ ತೆರಳುತ್ತಾರೆ. ಫಾರ್ಮ್ ಹೌಸ್ ಗೆ ತಲುಪಿದ ತಕ್ಷಣ ಜಾನ್ವಿ ವನರಾಜ್ ಕೊಟ್ಟಿದ್ದ ಬಿಸ್ಕೆಟ್ ಅನ್ನ ತಿಂದು ಮುಗಿಸ್ತಾಳೆ. ಫಾರ್ಮ್ ಹೌಸ್ ಗೆ ಹೋದ್ಮೇಲೆ ಒಬ್ಬರನ್ನೊಬ್ರು ಸ್ವಿಮ್ಮಿಂಗ್ ಪೂಲ್ ಒಳಗಡೆ ತಳ್ಕೊಂಡು ಆಟ ಆಡ್ತಾ ಎಂಜಾಯ್ ಮಾಡ್ತಾರೆ. ಹೀಗೆ ಆಟವಾಡ್ಬೇಕಾದ್ರೆ ಜ್ಯೋತಿಯ ಮೊಬೈಲ್ ಒದ್ದೆಯಾದ ಫೋನ್ ಅನ್ನು ಟ್ರೈ ಮಾಡೋಕೋಸ್ಕರ ಜ್ಯೋತಿ ಮೊಬೈಲ್ ಅನ್ನ ಅಕ್ಕಿ ಬಾಕ್ಸ್ ಒಳಗಡೆ ಮುಚ್ಚಿಡ್ತಾಳೆ. ಜ್ಯೋತಿ ತನ್ನ ಕೂದಲನ್ನ ಒರೆಸ್ತಾ ಹಾಗೆ ಟೆರೆಸ್ ಮೇಲೆ ಬಂದಾಗ ಇವರ ಫಾರ್ಮ್ ಹೌಸ್ ಗೇಟ್ ಬಳಿ ಆ ಹೋಟೆಲ್ ಅಲ್ಲಿ ಸಿಕ್ಕ ವನರಾಜ್ ನಿಂತಿರ್ತಾನೆ. ಜ್ಯೋತಿನ ನೋಡಿ ನಾನು ಒಳಗಡೆ ಬರಬಹುದಾ ಅಂತ ಸನ್ನೆ ಮಾಡಿ ಕೇಳ್ತಾನೆ. ಸಡನ್ ಆಗಿ ಅವನು ಬಂದಿರೋದನ್ನ ನೋಡಿದ ಜ್ಯೋತಿ ಆಶ್ಚರ್ಯದಿಂದ ಇವನು ಯಾಕೆ ನಮ್ಮನ್ನ ಫಾಲೋ ಮಾಡಿ ಇಲ್ಲಿವರೆಗೂ ಬಂದಿದ್ದಾನೆ ಅಂತ ಮನಸ್ಸಲ್ಲಿ ಎಂದ್ಕೊಳ್ತಾ ಕಬೀರ್ ಹತ್ರ ಓಡಿ ಬಂದು ಆ ಹೋಟೆಲ್ ನಲ್ಲಿ ಸಿಕ್ಕಿದವನು ಇಲ್ಲೇನ್ ಮಾಡ್ತಿದ್ದಾನೆ, ಇವನಿಗೆ ಇಲ್ಲೇನು ಕೆಲಸ ಅಂತ ಕಬೀರ್ಗೆ ನೋಡಲು ತಿಳಿಸುತ್ತಾಳೆ. ಕಬೀರ್ ಬಂದು ನೋಡೋದ್ರೊಳಗೆ ವನರಾಜ್ ಮನೆ ಒಳಗಡೆನೆ ಬಂದು ಮನೆಯನ್ನ ಸುತ್ತಮುತ್ತ ನೋಡ್ತಿರ್ತಾನೆ. ಕಬೀರ್ ಮತ್ತು ಅವನ ಹೆಂಡತಿ ಅನುಮಾನದಿಂದ ವನರಾಜ್ನ ನೋಡುತ್ತಾ ಬರುತ್ತಾರೆ. ಆಗ ವನರಾಜ್, ಕ್ಷಮಿಸಿ, ನಾನು ನನ್ನ ಮಗಳಿಗೆ ಕಾಲ್ ಮಾಡ್ಬೇಕಿತ್ತು, ಆದ್ರೆ ನನ್ನ ಫೋನ್ ಡೆಡ್ ಆಗಿದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ನಿಂತಿದ್ದೆ. ಆಗ ಟೆರಸ್ ಮೇಲೆ ಎತ್ತಿಗೆನ ನೋಡಿದೆ. ಎಂತ ಕಾಕತಾಳೀಯ ಅಲ್ವಾ, ನಿಮ್ಗೂ ನಾನ್ ಟೀ ಕುಡ್ಸಿದ್ ಋಣ ತೀರ್ಸೋಕೆ ಅವಕಾಶ ಸಿಕ್ತು ಅಲ್ವಾ ಅಂತ ನಗನಗ್ತಾ ಹೇಳ್ತಾನೆ. ತಕ್ಷಣ ಜಾನ್ವಿ, ಅಪ್ಪ ಅಂಕಲ್ ನನಗೆ ರಿಕ್ವೆಸ್ಟ್ ಮಾಡ್ಕೊಂಡ್ರು, ಹಾಗಾಗಿ ನಾನೇ ಒಳಗಡೆ ಕರ್ಕೊಂಡೆ ಅಂತ ಹೇಳ್ತಾಳೆ. ಆಗ ವನರಾಜ್, ನಾನು ಜಸ್ಟ್ 15 ನಿಮಿಷದಲ್ಲಿ ಫೋನ್ ಚಾರ್ಜ್ ಮಾಡ್ಕೊಂಡು ಹೊರಟು ಬಿಡ್ತೀನಿ, ಇದರಿಂದ ನಿಮ್ಗೆ ತೊಂದರೆ ಇಲ್ಲ ಅಲ್ವಾ ಅಂತ ಕಬೀರ್ನ ಕೇಳ್ತಾನೆ. ಇವನ ಹಾವಭಾವ ನೋಡಿದ ಕಬೀರ್ ಅನುಮಾನದಿಂದಲೇ ಪರವಾಗಿಲ್ಲ, ಚಾರ್ಜ್ ಮಾಡ್ಕೊಂಡೆ ಹೋಗಿ ಅಂತ ಹೇಳಿ ತನ್ನ ಚಾರ್ಜರ್ ತೆಗೆದುಕೊಂಡು ಬರಲು ಹೊರಡ್ತಾನೆ. ಜ್ಯೋತಿ ಕೂಡ ಮೇಲೆ ಹೋಗ್ತಾಳೆ. ಆಗ ವನರಾಜನನ್ನ ನೋಡ್ತಾ ನಿಂತಿದ್ದ ಜಾನ್ವಿಗೆ, ಜಾನ್ವಿ ಹೋಗಿ ಬಟ್ಟೆ ಚೇಂಜ್ ಮಾಡ್ಕೊಂಡು ಒಳಗಡೆ ಬಾ ಅಂತ ಹೇಳ್ತಾನೆ. ತಕ್ಷಣ ಜಾನ್ವಿ ಹೊರಡ್ತಾಳೆ. ಕಬೀರ್ ಚಾರ್ಜರ್ ನ ವನರಾಜ್ಗೆ ಕೊಟ್ಟು ಹೆಂಡತಿಗೆ ವನರಾಜ್ಗೆ ಟೀ ಕೊಡೋದಕ್ಕೆ ಸನ್ನೆ ಮಾಡಿ ಮೇಲೆ ಹೋಗ್ತಾನೆ. ಜ್ಯೋತಿ ಟೀ ಮಾಡಲು ಹೋದಾಗ ಬ್ಲಾಕ್ ಟೀಗೆ ಸ್ವಲ್ಪ ಜೇನುತುಪ್ಪ ಹಾಕಿ ಅಂತ ವನರಾಜ್ ಕೇಳ್ತಾನೆ. ಇವನ ಮಾತು ನಡೆ ನುಡಿ ಹಿಡಿಸದ ಅವಳು ಸರಿ ಎಂದು ಹೇಳಿ ಟೀ ಮಾಡಿ ತಂದು ಕೊಡ್ತಾಳೆ. ಟೀ ಕೊಟ್ಟು ಮೇಲೆ ಬಂದು ಕಬೀರ್ ತಕ್ಷಣವೇ ಈ ವ್ಯಕ್ತಿಯನ್ನ ಮನೆಯಿಂದ ಆಚೆ ಕಳಿಸು ಅಂತ ಹೇಳ್ತಾಳೆ. ಈಗಾಗಲೇ ಅನುಮಾನದಲ್ಲಿದ್ದ ಕಬೀರ್ ಇನ್ನು 15 ನಿಮಿಷದಲ್ಲಿ ಹೊರಡ್ತಾನೆ. ಯಾವುದಕ್ಕೂ ಮನೆಯಲ್ಲಿರುವ ಬೆಲೆ ಬಾಳುವ ವಸ್ತುಗಳನ್ನೆಲ್ಲ ಲಾಕ್ ಮಾಡಿ ಇಡು ಎಂದು ಎಚ್ಚರಿಸ್ತಾನೆ. ಕೆಳಗಡೆ ಜಾನ್ವಿ ಜೊತೆ ವನರಾಜ್ ಮಾತಾಡ್ತಾ ಕೂತಿರ್ತಾನೆ. ಜಾನ್ವಿ ಅವನು ಕೇಳಿದ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡ್ತಿರ್ತಾಳೆ. ಇವರಿಬ್ರು ಮಾತಾಡ್ಬೇಕಾದ್ರೆ ಧ್ರುವ್ ಆಗಾಗ ಬಂದು ಜಾನ್ವಿನ ಆಟಾಡೋಣ ಬಾ ಅಂತ ಪೀಡಿಸ್ತಿರ್ತಾನೆ. ಜಾನ್ವಿ ತನ್ನ ಫ್ರೆಂಡ್ಸ್ ಜೊತೆ ಲಡಾಖ್ಗೆ ಹೋಗ್ತಿರೋದನ್ನ ತಿಳಿಸ್ತಾಳೆ. ಆಗ ವನರಾಜ್, ಜಾನ್ವಿ ನೀನು ಆ ಟ್ರಿಪ್ಗೆ ಹೋಗ್ಬಾರ್ದು, ನೀನು ನನ್ನ ಮನೆಗೆ ಬಾ, ನಾನು ನಿನ್ನನ್ನು ಚೆನ್ನಾಗಿ ನೋಡ್ಕೋತೀನಿ, ತುಂಬಾ ಖುಷಿ ಕೊಡ್ತೀನಿ, ಇವಾಗ ನಾನು ಹೇಳಿದ್ದಕ್ಕೆಲ್ಲ ಓಕೆ ಅಂತ ಹೇಳು ಅಂತ ಹೇಳ್ತಾನೆ. ಜಾನ್ವಿಗೆ ಆಗಲ್ಲ ಅಂತ ಹೇಳೋದಕ್ಕೆ ಆಗಲ್ಲ. ವನರಾಜ್ ಓಕೆ ಹೇಳು ಜಾನ್ವಿ ಅಂತ ಹೇಳ್ತಿದ್ದಾನೆ. ಇನ್ನೇನು ಜಾನ್ವಿ ಓಕೆ ಹೇಳಬೇಕು ಅಷ್ಟರಲ್ಲಿ ಧ್ರುವ್ ಜಾನ್ವಿ ಮೇಲೆ ಬಾಲೆಸ್ತು ಮತ್ತೆ ಡಿಸ್ಟರ್ಬ್ ಮಾಡ್ತಾನೆ. ಇದರಿಂದ ಇರಿಟೇಟ್ ಆದ ವನರಾಜ್, ಹೋಗು ಜಾನ್ವಿ, ಈ ಸಲ ನಿನ್ನ ತಮ್ಮನ ಜೊತೆ ಆಟ ಆಡೋದಕ್ಕೆ ಹೋಗು, ಆಡ್ತಾನೆ ಇರು, ಎಲ್ಲಿವರೆಗೂ ಅಂದ್ರೆ ಇನ್ನು ನನ್ನ ಕೈಲಿ ಆಡೋದಕ್ಕಾಗಲ್ಲ, ಇವತ್ತಿಗೆ ಸಾಕು ಅನ್ನಿಸ್ಬಿಡ್ಬೇಕು, ಅಲ್ಲಿವರೆಗೂ ಆಡ್ಸು ಅಂತ ಹೇಳ್ತಾನೆ. ಜಾನ್ವಿ ವನರಾಜ್ ಹೇಳಿದ್ದಕ್ಕೆಲ್ಲ ತಲೆ ಆಡಿಸಿ ಸರಿ ಅಂತ ಹೊರಡ್ತಾಳೆ. ಹೋದವಳೆ ತಮ್ಮನ್ನ ಉಯ್ಯಾಲೆಯಲ್ಲಿ ಕೂರಿಸಿ ತುಂಬಾ ವೇಗವಾಗಿ ಆಡ್ಸೋದಕ್ಕೆ ಶುರು ಮಾಡ್ತಾಳೆ. ಎಷ್ಟು ವೇಗ ಅಂದ್ರೆ ತನ್ನ ತಮ್ಮ ಬಾಯ್ದಿಂದ ನಿಲ್ಸು ಅಂತ ಎಷ್ಟು ಕೂಗಿದ್ರು ನಿಲ್ಲಿಸ್ತಾ ಆಡಿಸ್ತಾನೆ ಇರ್ತಾಳೆ. ಇದನ್ನ ಗಮನಿಸಿದ ಅವರ ಅಮ್ಮ ಓಡಿ ಬಂದು, ಜಾನ್ವಿ ಏನಿದು ಹುಚ್ಚಾಟ, ಮೊದ್ಲು ನಿಲ್ಸು ಅಂತ ಎಷ್ಟು ಹೇಳಿದ್ರು ನಿಲ್ಲಿಸ್ತಿಲ್ಲ. ಅಪ್ಪ ಕಬೀರ್ ಬಂದು ಕೂಗಾಡಿದ್ರು ಜಾನ್ವಿ ನಿಲ್ಲಿಸ್ತಿಲ್ಲ. ವನರಾಜ್ ಒಂದೇ ಒಂದು ಮಾತು, ಸಾಕು ನಿಲ್ಲಿಸ್ಬಿಡು ಜಾನ್ವಿ ಅಂತ ಹೇಳಿದ ತಕ್ಷಣ ನಿಲ್ಲಿಸ್ಬಿಡ್ತಾಳೆ. ನಂತರ ಕಬೀರ್ ಮತ್ತೆ ಹೆಂಡತಿ ಮಗಳ ವರ್ತನೆಗೆ ಬೇಜಾರಾಗ್ತಾರೆ. ಜಾನ್ವಿ, ಧ್ರುವ್ ಕ್ಷಮಿಸು, ನಿನಗೆ ಹೆಲ್ಪ್ ಮಾಡ್ಬೇಕು ಅಂತ ನಾನು ಹೀಗೆ ಮಾಡಿಲ್ಲ ಅಂತ ಸಾರಿ ಹೇಳ್ತಿದ್ದಾಳೆ. ವನರಾಜ್, ಜಾನ್ವಿ ತಕ್ಷಣವೇ ನಿನ್ನ ಅಪ್ಪನಿಗೆ ಸಾರಿ ಹೇಳು ಅಂದಾಗ ಅಪ್ಪನಿಗೆ ಸಾರಿ ಕೇಳ್ತಾಳೆ. ಅಸಲಿಗೆ ಜಾನ್ವಿಗೆ ನಾನ್ ಯಾಕೆ ಈ ತರ ವರ್ತಿಸ್ತಿದ್ದೀನಿ ಅಂತಾನೆ ಗೊತ್ತಾಗದೆ ಗೊಂದಲದಲ್ಲಿರ್ತಾಳೆ. ಮುಂದಿನ ದೃಶ್ಯದಲ್ಲಿ ಫ್ಯಾಮಿಲಿ ಕೂತು ಊಟ ಮಾಡ್ತಿರ್ತಾರೆ. ಜಾನ್ವಿ ಬೇಸರದಿಂದ ಕೂತಿರ್ತಾಳೆ. ಅದನ್ನ ನೋಡಿದ ಕಬೀರ್, ಪರವಾಗಿಲ್ಲ ಬಿಡು ಮಗಳೇ, ಆಗಿದ್ದು ಆಗೋಯ್ತು, ಇದರಲ್ಲಿ ನಿಂದೇನು ತಪ್ಪಿಲ್ಲ ಅಂತ ಸಮಾಧಾನ ಮಾಡ್ಬೇಕಾದ್ರೆ ವನರಾಜ್ ಬರ್ತಾನೆ. ಹೌದು, ಅವಳದು ಏನು ತಪ್ಪಿಲ್ಲ, ತಪ್ಪೆಲ್ಲ ನಿಮ್ದೆ, ನೀವು ಮಕ್ಕಳನ್ನ ಸರಿಯಾಗಿ ಬೆಳೆಸಿಲ್ಲ ಅಂತ ಹೇಳ್ತಾ ಮೂಗು ತುರಿಸ್ತಾನೆ. ಇದರಿಂದ ಕೋಪಗೊಂಡ ಕಬೀರ್, ನೋಡಿ ಇದಕ್ಕೂ ನಿಮ್ಗೂ ಸಂಬಂಧ ಇಲ್ಲ, ನಮ್ಮ ಕುಟುಂಬದ ಬಗ್ಗೆ ನಿಮ್ಗೇನ್ ಗೊತ್ತಿದೆ, ನಮ್ಮ ಕುಟುಂಬದ ವಿಷಯದಲ್ಲಿ ನೀವು ತಲೆ ಹಾಕೋ ಅವಶ್ಯಕತೆ ಇಲ್ಲ ಅಂತ ಗಡಸಾಗಿ ಹೇಳ್ತಾನೆ. ಆಗ ವನರಾಜ್, ಕಬೀರ್ ನಂಗೆ ನಿನ್ನ ಫ್ಯಾಮಿಲಿ ಬಗ್ಗೆ ಎಲ್ಲಾ ಗೊತ್ತಿದೆ, ನಿನ್ನ ಮಗಳು ತನ್ನ ಬಾಯ್ ಫ್ರೆಂಡ್ ವಿವಾನ್ ಜೊತೆ ಲಡಾಖ್ಗೆ ಹೋಗ್ತಿರೋದು, ಅದು 10 ಜನ ಫ್ರೆಂಡ್ಸ್ ಜೊತೆ, ನಂಗೆ ಎಲ್ಲ ಗೊತ್ತಿದೆ ಕಬೀರ್ ಅಂತ ಹೇಳ್ತಾನೆ. ಇದನ್ನ ಕೇಳಿದ ಜ್ಯೋತಿ, ಜಾನ್ವಿ ಇದನ್ನೆಲ್ಲ ಇವ್ರ ಹತ್ರ ಹೇಳ್ಕೊಂಡ್ಯಾ ಅಂತ ಪ್ರಶ್ನಿಸಿದಾಗ ಅವರು ಕೇಳಿದ್ರು, ಅದಕ್ಕೆ ಹೇಳಿದೆ ಅಮ್ಮ, ಯಾಕೆ ಅಂತ ಗೊತ್ತಿಲ್ಲ ಅಮ್ಮ, ಅವರು ಏನ್ ಹೇಳಿದ್ರು ನಾನು ಅದನ್ನ ಮಾಡ್ಬೇಕನ್ಸುತ್ತೆ ಅಂದಾಗ ಇದನ್ನ ಕೇಳಿ ಗಂಡ ಹೆಂಡತಿ ಇಬ್ರಿಗೂ ಆಶ್ಚರ್ಯವಾಗುತ್ತೆ. ಆಗ ವನರಾಜ್, ಕಬೀರ್ ನಿಮ್ಗೆ ಇನ್ನೂ ಅರ್ಥ ಆಗಿಲ್ಲ ಅಲ್ವಾ, ಡೆಮೋ ತೋರಿಸ್ತೀನಿ ನೋಡಿ ಅಂತ ಹೇಳಿ, ಹೇ ಜಾನ್ವಿ ಈ ಕ್ಷಣ ನಿನ್ನ ಬಾಯ್ ಫ್ರೆಂಡ್ ಗೆ ಕಾಲ್ ಮಾಡಿ ನಾನು ನಿನ್ ಜೊತೆ ಲಡಾಖ್ಗೆ ಬರೋದಿಲ್ಲ, ಮತ್ತೆ ಈ ಕ್ಷಣ ನಿನ್ನ ಜೊತೆ ಬ್ರೇಕಪ್ ಮಾಡ್ಕೋತಿದ್ದೀನಿ ಅಂತ ಹೇಳು ಅಂತಾನೆ. ಹೇಳಿದ ತಕ್ಷಣವೇ ಜಾನ್ವಿ ತನ್ನ ಫೋನ್ ಎತ್ಕೊಂಡು ವನರಾಜ್ ಹೇಳ್ದಂಗೆ ಅವಳ ಬಾಯ್ ಫ್ರೆಂಡ್ ಗೆ ಕಾಲ್ ಮಾಡಿ ನಾನು ನಿನ್ನ ಜೊತೆ ಲಡಾಖ್ಗೆ ಬರೋದಿಲ್ಲ, ಮತ್ತೆ ಈ ಕ್ಷಣ ನಿನ್ನ ಜೊತೆ ಬ್ರೇಕಪ್ ಮಾಡ್ಕೋತೀನಿ ಅಂತ ಹೇಳ್ಬಿಡ್ತಾಳೆ. ಇದನ್ನ ನೋಡಿದ ಅವಳ ತಾಯಿ, ಮಗಳೇ ನಿನಗೆ ಏನಾಗಿದೆ, ಅವ್ನು ಹೇಳಿದ್ದನ್ನೆಲ್ಲ ಯಾಕೆ ಮಾಡ್ತಿದ್ಯಾ ಅಂತ ಕೇಳ್ತಿದ್ರು. ಅವಳ ಮಾತನ್ನ ಜಾನ್ವಿ ಕೇಳಿಸ್ಕೊಳ್ಳೋದೇ ಇಲ್ಲ. ಆಗ ವನರಾಜ್, ಹೆದರ್ಬೇಡಿ, ನಿಮ್ಮ ಮಗಳಿಗೆ ಏನೂ ಆಗಿಲ್ಲ, ಶಿ ಈಸ್ ಅಬ್ಸಲ್ಯೂಟ್ಲಿ ಫೈನ್ ಅಂತ ಹೇಳಿ, ಹೇ ಜಾನ್ವಿ
ನಿಮ್ಮ ಅಪ್ಪ ಅಮ್ಮನಿಗೆ ಹೇಳು ಯು ಆರ್ ಅಬ್ಸಲ್ಯೂಟ್ಲಿ ಫೈನ್ ಅಂತ ಅಂದ ತಕ್ಷಣ ಜಾನ್ವಿ ಅಮ್ಮ ಐ ಆಮ್ ಅಬ್ಸಲ್ಯೂಟ್ಲಿ ಫೈನ್, ಪಪ್ಪ ಐ ಆಮ್ ಅಬ್ಸಲ್ಯೂಟ್ಲಿ ಫೈನ್ ಅಂತ ಹೇಳ್ತಾಳೆ. ಮಗಳು ವನರಾಜನ ಕೈಗೊಂಬೆ ಆಗಿರೋದನ್ನ ಕಂಡು ಕಬೀರ್ ತಕ್ಷಣವೇ ವನರಾಜನ ಜಾಕೆಟ್ ಕೊಟ್ಟು ಈ ಕ್ಷಣದ ನೀನು ಮನೆ ಬಿಟ್ಟು ಹೊರಡು ಅಂತ ಹೇಳ್ತಾನೆ. ಆಗ ವನರಾಜ್, ಕಬೀರ್ ನಿಮ್ಗಿನ್ನೂ ಅರ್ಥ ಆಗಿಲ್ಲ ಅನ್ಸುತ್ತೆ, ನಾನು ಇಲ್ಲಿಂದ ಹೋಗೋದಿಲ್ಲ ಅಂತಾನೆ. ನನ್ನ ಹತ್ರ ತಮಾಷೆ ಆಡ್ಬೇಡ, ಕೂಡ್ಲೆ ಇಲ್ಲಿಂದ ಹೊರಡು ಅಂದಾಗ ನಾನ್ ನಿಮ್ಮ ಹತ್ರ ತಮಾಷೆ ಮಾಡ್ತಿಲ್ಲ, ನಾನು ಬಂದ ಕೆಲ್ಸ ಆಗೋವರೆಗೂ ನಾನು ಇಲ್ಲಿಂದ ಹೋಗೋದಿಲ್ಲ ಅಂತ ವನರಾಜ್ ಹೇಳ್ತಾನೆ. ಇದರಿಂದ ಕೋಪಗೊಂಡ ಕಬೀರ್ ವನರಾಜ್ ಕೈ ಹಿಡಿದು ಎಳೆದುಕೊಂಡು ಮನೆಯಿಂದ ಹೊರಗೆ ನೂಕಲು ಮುಂದಾಗ್ತಾನೆ. ತಕ್ಷಣವೇ ವನರಾಜ್, ಜಾನ್ವಿ ನಿಮ್ಮಪ್ಪನನ್ನ ತಡಿ ಅಂತ ಹೇಳ್ತಾನೆ. ಕೂಡಲೇ ಜಾನ್ವಿ, ಪಪ್ಪ ಅಂಕಲ್ ಎಲ್ಲಿಗೂ ಹೋಗೋದಿಲ್ಲ, ಹೋಗೋಕೆ ನಾನು ಬಿಡೋದಿಲ್ಲ ಅಂತ ಅಪ್ಪನನ್ನ ತಡೀತಾಳೆ. ಇದರಿಂದ ಇನ್ನಷ್ಟು ಕೋಪಗೊಂಡ ಕಬೀರ್ ವನರಾಜನ್ನ ಆಚೆ ದಬ್ಬಲು ಪ್ರಯತ್ನಿಸಿದಾಗ ಅದಕ್ಕೆ ಅವಕಾಶ ಮಾಡಿಕೊಡದ ಜಾನ್ವಿ ಅವ್ರನ್ನ ಎಲ್ಲಿಗೂ ಹೋಗೋದಕ್ಕೆ ನಾನು ಬಿಡೋದಿಲ್ಲ ಅಂತ ಕೂಗಾಡ್ತಾ ಅಪ್ಪನನ್ನೇ ನೂಕ್ ಬಿಡ್ತಾಳೆ. ತನ್ನ ಮಗಳೇಕೆ ಈ ರೀತಿ ವರ್ತಿಸ್ತಿದ್ದಾಳೆ, ಅಸಲಿಗೆ ಇಲ್ಲಿ ಏನಾಗ್ತಿದೆ ಅನ್ನೋದೇ ಗಂಡ ಹೆಂಡತಿಗೆ ತಿಳಿಯೋದಿಲ್ಲ. ಆಗ ಕಬೀರ್, ನನ್ನ ಮಗಳಿಗೆ ಏನ್ ಮಾಡಿದ್ಯಾ, ಅವಳೇಕೆ ಹೀಗೆ ವರ್ತಿಸಿದ್ದಾಳೆ ಎಂದು ಗದರಿಸಿ ಕೇಳುತ್ತಾನೆ. ಆಗ ವನರಾಜ್, ನಾನು ಏನ್ ಮಾಡಿರ್ಬೋದು ಅಂತ ನೀವೇ ಗೆಸ್ ಮಾಡಿ ಅಂತಾನೆ. ಜ್ಯೋತಿ ತನ್ನ ಮಗಳ ಮೇಲೆ ವಾಮಾಚಾರ ಮಾಡಿರಬಹುದು ಅಂತ ಊಹಿಸ್ತಾಳೆ. ಆಗ ವನರಾಜ್ ಕರೆಕ್ಟ್ ಆಗಿ ಗೆಸ್ ಮಾಡಿದ್ರೆ ಎತ್ತಿಗೆ, ಹೌದು ನಿನ್ನ ಮಗಳು ಈಗ ನನ್ನ ವಶದಲ್ಲಿದ್ದಾಳೆ, ಅವಳನ್ನ ನಾನು ವಶೀಕರಣ ಮಾಡಿಕೊಂಡಿದ್ದೇನೆ. ನೋಡು ಕಬೀರ್, ನಾವೆಲ್ಲ ದೇವರ ಕೈಗೊಂಬೆಗಳು, ಅವನು ಆಡಿಸಿದ ರೀತಿ ನಾವು ಆಡಬೇಕು. ಅದೇ ರೀತಿ ಈಗ ನಿನ್ನ ಮಗಳು ನನ್ನ ಕೈಗೊಂಬೆ ಆಗಿದ್ದಾಳೆ, ಅವಳಿಗೆ ಈಗ ನಾನೇ ದೇವರು ಅಂತಾನೆ. ಇದರ ಬಗ್ಗೆ ಅಷ್ಟು ಗೊತ್ತಿಲ್ಲದ ಕಬೀರ್, ನೀನೇನ್ ಮಾತಾಡ್ತಿದ್ಯಾ ಅಂತ ಕೇಳ್ತಾನೆ. ನೋಡು ಕಬೀರ್, ನಿಮ್ಮ ವಿಜ್ಞಾನ ಇನ್ನೂ ಮುಟ್ಟಲಾಗದ ಎಷ್ಟೋ ವಿಷಯಗಳಿವೆ. ನಿನಗೆ ವಶೀಕರಣದ ಬಗ್ಗೆ ಗೊತ್ತಿಲ್ಲ ಅಂದ ಮಾತ್ರಕ್ಕೆ ಇದ್ಯಾವುದು ಇಲ್ಲ ಅಂತ ಅರ್ಥ ಅಲ್ಲ. ಬೇಕಿದ್ರೆ ಈಗಲೇ ನಿನಗೆ ಡೆಮೋ ತೋರಿಸ್ತೇನೆ, ನೋಡ್ತ್ಯಾ ಅಂತ ಹೇಳಿ, ಹೇ ಜಾನ್ವಿ ಬಾ ಇಲ್ಲಿ, ಬಂದು ಈ ಸೋಫಾ ಮೇಲೆ ಕೂತ್ಕೋ ಎಂದು ಕರೆಯುತ್ತಾನೆ. ಅವನು ಕರೆದ ತಕ್ಷಣವೇ ಜಾನ್ವಿ ಅವನ ಬಳಿ ಬಂದು ಅವನು ಹೇಳಿದಂಗೆ ಸೋಫಾ ಮೇಲೆ ಕೂರ್ತಾಳೆ. ಅವಳ ಅಪ್ಪ ಅಮ್ಮ ಹೋಗ್ಬೇಡ ಎಂದ್ರು ಅವರ ಮಾತನ್ನು ಅವಳು ಕೇಳಿಸ್ಕೊಳ್ತಾನೆ ಇಲ್ಲ. ಬಂದು ಕೂತವಳೆ. ವನರಾಜ್ ಎದ್ದೇಳು ಎಂದ ತಕ್ಷಣ ಎದ್ದೇಳ್ತಾಳೆ. ಕೂತ್ಕೋ ಅಂದ್ರೆ ಕುಳಿತುಕೊಳ್ತಾಳೆ. ಹಾಗೆ ಹಲವಾರು ಬಾರಿ ಎದ್ದೇಳು ಕೂತ್ಕೋ ಅಂತ ಆಟವಾಡಿಸ್ತಾನೆ ವನರಾಜ್. ಇದನ್ನ ನೋಡಿ ಕಕ್ಕಾಬಿಕ್ಕಿಯಾದ ಅವಳ ಅಪ್ಪ ಅಮ್ಮನಿಗೆ ತಮ್ಮ ಮಗಳನ್ನು ಸಂಪೂರ್ಣವಾಗಿ ವನರಾಜ್ ತನ್ನ ಕೈಗೊಂಬೆ ಮಾಡಿಕೊಂಡಿರೋದು ಗೊತ್ತಾಗುತ್ತೆ. ಈಗ ವನರಾಜ್, ಜಾನ್ವಿ ಈಗ ಮಗು ತರ ಅಳೋದಕ್ಕೆ ಶುರು ಮಾಡು ಅಂತಾನೆ. ತಕ್ಷಣವೇ ಜಾನ್ವಿ ಅಳೋದಕ್ಕೆ ಶುರು ಮಾಡ್ತಾಳೆ. ಜಾನ್ವಿ ಈಗ ಇನ್ನಷ್ಟು ಜೋರಾಗಿ ಅಳು ಅಂದಾಗ ಇನ್ನೂ ಜೋರಾಗಿ ಹೇಳುತ್ತಾಳೆ. ಈಗ ಮತ್ತಷ್ಟು ಜೋರಾಗಿ ಬಿಕ್ಕಳಿಸಿ ಹೇಳಲು ಹೇಳುತ್ತಾನೆ. ಜಾನ್ವಿ ಬಿಕ್ಕಳಿಸಿ ಹೇಳೋದಕ್ಕೆ ಶುರು ಮಾಡ್ತಾಳೆ. ಈಗ ಜೋರಾಗಿ ಕಿರ್ಚುತ್ತಾ ಹೇಳಲು ಹೇಳುತ್ತಾನೆ. ಈಗ ತನ್ನ ಶಕ್ತಿಯನ್ನ ಮೀರಿ ಕಿರ್ಚಿ ಹೇಳೋದಕ್ಕೆ ಶುರು ಮಾಡ್ತಾಳೆ ಜಾನ್ವಿ. ಇದನ್ನ ನೋಡಿ ಭಯಭೀತಳಾದ ಜ್ಯೋತಿ ಅಳುತ್ತಾ, ಕಬೀರ್ ಏನಾದ್ರೂ ಮಾಡು ಎಂದು ಕೇಳುತ್ತಿದ್ದಂತೆ ವನರಾಜ್, ಜಾನ್ವಿ ಈಗ ಅಳೋದನ್ನ ನಿಲ್ಲಿಸು ಅನ್ನುತ್ತಾನೆ. ಆಗ ಜಾನ್ವಿ ಅಳೋದನ್ನ ನಿಲ್ಲಿಸ್ತಾಳೆ. ವೆರಿ ಗುಡ್ ಜಾನ್ವಿ, ಈಗ ಸ್ವಿಮ್ಮಿಂಗ್ ಪೂಲ್ ಗೆ ಹೋಗಿ ನೀರಿಗೆ ಧುಮುಕಿ ನೀರೊಳಗೆ ಊತು ಬಿಡು, ನಾನು ಕರೆಯೋವರೆಗೂ ಬರಬಾರದು ಅಂತ ಹೇಳಿಬಿಡ್ತಾನೆ. ತಕ್ಷಣವೇ ಜಾನ್ವಿ ಸ್ವಿಮ್ಮಿಂಗ್ ಪೂಲ್ ಬಳಿ ಓಡಿ ಹೋಗಲು ಮುಂದಾಗ್ತಾಳೆ. ಅವರ ಅಪ್ಪ ಅಮ್ಮ ತಡೆಯಲು ಪ್ರಯತ್ನಿಸಿದರೂ ಅವಳು ಬಿಡುತ್ತಿಲ್ಲ. ಇವರ ಪೀಕಲಾಟವನ್ನು ನೋಡಿ ನಗುತ್ತಾ ಎಂಜಾಯ್ ಮಾಡ್ತಿರುವ ವನರಾಜ್ ಜೋರಾಗಿ ನಗುತ್ತಾನೆ. ಮಗಳನ್ನ ಹಿಡಿದುಕೊಂಡು ಪ್ರಯತ್ನಿಸುತ್ತಿರುವ ಕಬೀರ್, ನೀನ್ ಯಾಕೆ ಹೀಗೆಲ್ಲ ಮಾಡ್ತಿದೀಯ ಅಂತ ಕೇಳ್ತಾನೆ. ಮರ್ಯಾದೆಯಿಂದ ಸರ್ ಎಂದು ಮಾತಾಡಿಸಬೇಕು ಎಂದು ವನರಾಜ್ ಹೇಳ್ತಾನೆ. ಆಗ ಕಬೀರ್, ಸರ್ ಯಾಕೆ ಹೀಗೆ ಮಾಡ್ತಿದ್ದೀರಾ ಎಂದು ಗೋಗರಿತಾನೆ. ಹಾಗೆ ಬಾ ದಾರಿಗೆ ಎಂದು ತಕ್ಷಣವೇ ಜಾನ್ವಿ ನಿಲ್ಲಿಸು, ಈಗ ಬಂದು ನನ್ನ ಮುಂದೆ ಕುಳಿತುಕೋ ಎಂದು ಹೇಳುತ್ತಾನೆ. ಜಾನ್ವಿ ತಕ್ಷಣವೇ ಬಂದು ವನರಾಜ್ ಮುಂದೆ ಕೂರುತ್ತಾಳೆ. ಆಗ ಜ್ಯೋತಿ, ನಿಮ್ಗೆ ನಮ್ಮಿಂದ ಏನು ಬೇಕು ಅಂತ ಕೇಳ್ತಾಳೆ. ವೆರಿ ಗುಡ್, ನೀವೀಗ ಡೈರೆಕ್ಟ್ ವಿಷಯಕ್ಕೆ ಬಂದ್ರಿ. ಈಗ ನಿಮ್ಮ ಎಲ್ಲರ ಮೊಬೈಲ್ ಫೋನ್ಸ್ ನ ತಂದು ಈ ಟೇಬಲ್ ಮೇಲಿಡಿ ಅಂತ ವನರಾಜ್ ಹೇಳ್ತಾನೆ. ಕಬೀರ್ ಮತ್ತೆ ಅವನ ಹೆಂಡತಿ ಅವನು ಹೇಳಿದ ಹಾಗೆ ತಮ್ಮ ಮೊಬೈಲ್ ಫೋನ್ಸ್ ಅನ್ನು ತಂದು ಟೇಬಲ್ ಮೇಲೆ ಇಡ್ತಾರೆ. ಈ ಮೊಬೈಲ್ ಗಳನ್ನ ತಕ್ಷಣವೇ ಒಡೆದು ಹಾಕು ಜಾನ್ವಿ ಎಂದು ಕೂಡಲೇ ಜಾನ್ವಿ ನೆಲಕ್ಕೆ ಚಚ್ಚಿ ಹೊಡೆದು ಹಾಕ್ತಾಳೆ. ನಂತರ ಮನೆಯಲ್ಲಿ ಟೆಲಿಫೋನ್ ಮತ್ತೆ ಇಂಟರ್ನೆಟ್ ವೈರ್ಸ್ ಎಲ್ಲಾ ಕಟ್ ಮಾಡಿ ಕಿಚನ್ ಗೆ ಹೋಗಿ ಟೀ ಪುಡಿ ಪಟ್ಟವನ್ನ ತರೋದಕ್ಕೆ ಹೇಳ್ತಾನೆ. ಜಾನ್ವಿ ವನರಾಜ್ ಹೇಳಿದ ಹಾಗೆ ಎಲ್ಲಾ ವೈರ್ಸ್ ಕಟ್ ಮಾಡಿ ಟೀ ಪುಡಿಯನ್ನ ತರ್ತಾಳೆ. ಈಗ ವನರಾಜ್, ಹೋಟೆಲ್ ನಲ್ಲಿ ನನಗೆ ಟೀ ಸ್ಮೆಲ್ ಇಡ್ಸೋದಿಲ್ಲ ಅಂದೆ ಅಲ್ವಾ, ಈಗ ಟೀ ಪುಡಿಯನ್ನ ತಿನ್ನು ಅಂತ ಹೇಳ್ತಾನೆ. ಜಾನ್ವಿ ಟೀ ಪುಡಿಯನ್ನ ತಿನ್ನೋದಕ್ಕೆ ಶುರು ಮಾಡ್ತಾಳೆ. ತನ್ನ ಕೈಲಿ ತಿನ್ನುವುದು ಕಷ್ಟ ಆದ್ರೂ ಬಿಡದೆ ವನರಾಜ್ ಹೇಳಿದ ಹಾಗೆ ತಿಂತಾನೆ ಇದ್ದಾಳೆ. ಇದನ್ನ ತಡೆಯೋದಕ್ಕೆ ಬಂದ ಅಪ್ಪನಿಗೆ ಒಂದು ಕೆನ್ನೆಗೆ ಬಾರಿಸೋದಕ್ಕೆ ಹೇಳ್ತಾನೆ. ತಕ್ಷಣವೇ ಜಾನ್ವಿ ಅವಳ ಅಪ್ಪನ ಕೆನ್ನೆಗೆ ಬಾರಿಸೇ ಬಿಡ್ತಾಳೆ. ತನ್ನ ಸ್ವಂತ ಮಗಳ ಕೈಯಿಂದ ಹೊಡೆಸ್ಕೊಂಡ ಕಬೀರ್ಗೆ ಇದರಿಂದ ತುಂಬಾ ಅವಮಾನವಾಗುತ್ತೆ. ಅವಮಾನದಿಂದ ಕಣ್ಣಲ್ಲಿ ನೀರು ಬರುತ್ತೆ. ಇದನ್ನ ನೋಡಿದ ವನರಾಜ್ ಆಡಿಕೊಂಡು ನಗುತ್ತಾನೆ. ಇದನ್ನ ಕಂಡ ಹೆಂಡತಿಗೂ ಅಳು ಬರುತ್ತೆ. ಜಾನ್ವಿಗೆ ತನ್ನ ಕಾಲು ಒತ್ತೋದಕ್ಕೆ ಹೇಳಿ, ನೋಡು ಕಬೀರ್, ಈಗ ನೀವು ಏನ್ ಮಾಡ್ಬೇಕಂದ್ರೆ ನಿಮ್ಮ ಮಗಳನ್ನ ನನಗೆ ದಾನ ಮಾಡ್ಬೇಕು ಅಂತ ಕೇಳ್ತಾನೆ. ಆಗ ಜ್ಯೋತಿ, ನಾವು ನಿನಗೇನು ಅನ್ಯಾಯ ಮಾಡಿದ್ದೇವೆ, ಯಾಕೆ ಹೀಗೆ ನಮ್ಮನ್ನ ಹಿಂಸಿಸುತ್ತಿದ್ದೀಯಾ ಎಂದು ಕೇಳಿದಾಗ, ನೀವು ನನಗೆ ಏನು ಮಾಡಿಲ್ಲ, ಆದ್ರೆ ಈಗ ನನಗೆ ನಿಮ್ಮ ಮಗಳ ಅವಶ್ಯಕತೆ ಇದೆ, ಆದ್ದರಿಂದ ನೀವು ಅವಳಿಗೆ ಆಶೀರ್ವಾದ ಮಾಡಿ ನಾವು ನಮ್ಮ ಮಗಳನ್ನ ನಿಮಗೆ ಅರ್ಪಿಸುತ್ತಿದ್ದೇವೆ ಎಂದು ಹೇಳಿ ನನಗೆ ಅರ್ಪಿಸಬೇಕು ಅಷ್ಟೇ ಎಂದು ಹೇಳುತ್ತಾನೆ. ಆಗ ಕಬೀರ್, ಈ ಕೆಲಸ ನಮ್ಮಿಂದ ಆಗಲ್ಲ, ನಮ್ಮ ಮಗಳನ್ನ ನಿನ್ನ ಜೊತೆ ಕಳಿಸಲು ಸಾಧ್ಯವಿಲ್ಲ ಎನ್ನುತ್ತಾನೆ. ಆಗ ವನರಾಜ್, ನೋಡು ಕಬೀರ್, ನೀನು ನನ್ನ ತಾಳ್ಮೆಯನ್ನ ಪರೀಕ್ಷಿಸಬೇಡ, ನಾನೊಂಥರ ವಿಕೃತ ವ್ಯಕ್ತಿತ್ವದ ಮನುಷ್ಯ. ನನ್ನ ಮುಂದೆ ಯಾರಾದ್ರೂ ಅಳುತ್ತಾ ನಿಂತರೆ, ಗೋಗರ್ದ್ರೆ, ನೋವಿನಿಂದ ಕಿರ್ಚಾಡಿದ್ರೆ ನನ್ನನ್ನ ಬಿಟ್ಬಿಡು ಅಂತ ಕೇಳ್ಕೊಂಡ್ರೆ
ನಂಗೊಂಥರ ತುಂಬಾ ಆನಂದವಾಗುತ್ತೆ. ನನಗೆ ರಕ್ತ ನೋಡಿದ್ರೆ ತುಂಬಾ ಮಜಾ ಸಿಗುತ್ತೆ. ನೀವು ಹೀಗೆ ನನ್ನ ಮಾತನ್ನ ಕೇಳದೆ ಮುಂದುವರ್ಸಿದ್ರೆ ನಾನು ನನ್ನ ಮಿತಿಯನ್ನ ಮೀರ್ಬೇಕಾಗತ್ತೆ. ನಾನು ಮಿತಿ ಮೀರಿದ್ರೆ ನಿಮ್ಮ ಕೈಲಿ ಆ ನೋವನ್ನ ತಡೆಯೋದಕ್ಕಾಗಲ್ಲ. ಹೀಗೆ ಹೇಳ್ಬೇಕಾದ್ರೇನೆ ಜಾನ್ವಿ ಅಚಾನಕ್ ಆಗಿ ಸ್ವಲ್ಪ ಜೋರಾಗಿ ಕಾಲನ್ನ ಒತ್ಬಿಡ್ತಾಳೆ. ತಕ್ಷಣ ವನರಾಜ್ ಅವಳಿಗೆ ಕಾಲಿಂದ ಜೋರಾಗಿ ಒದ್ದೆ ಬಿಡ್ತಾನೆ. ಇದರಿಂದ ವಿಪರೀತ ಕೋಪಗೊಂಡ ಕಬೀರ್ ವನರಾಜನ್ನ ಹೊಡೆಯಲು ಶುರು ಮಾಡ್ತಾನೆ. ಇದರಿಂದ ಕೋಪಗೊಂಡ ವನರಾಜ್ ಜಾನ್ವಿ ನಿನ್ನ ತಮ್ಮನ ತಲೆ ಹೊಡೆದ ಹಾಕು ಅಂದ್ಬಿಡ್ತಾನೆ. ಹೇಳಿದ್ದೆ ತಡ ಜಾನ್ವಿ ಹೋಗಿ ಅವನ ತಮ್ಮನ ತಲೆಯನ್ನ ನೋಡ್ತಿದ್ದಂಗೆ ಮೆಟ್ಲಿಗೆ ಜೋರಾಗಿ ಬಡಿದು ಬಿಡ್ತಾಳೆ. ತನ್ನ ತಮ್ಮ ಧ್ರುವ್ ತಲೆಯಿಂದ ರಕ್ತ ಬಂದು ಪ್ರಜ್ಞೆ ತಪ್ಪಿ ನೆಲಕ್ಕೆ ಬೀಳ್ತಾನೆ. ತಕ್ಷಣವೇ ಮಗನ ಬಳಿ ಓಡಿ ಹೋದ ಕಬೀರ್ ಇವನ ತಲೆಗೆ ತುಂಬಾ ಪೆಟ್ಟಾಗಿದೆ, ಅರ್ಜೆಂಟ್ ಆಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು, ದಯವಿಟ್ಟು ಇದನ್ನೆಲ್ಲ ಈಗಲೇ ನಿಲ್ಸು, ನಿನಗೆ ನನ್ನ ಬಳಿ ಇರುವ ಹಣವನ್ನೆಲ್ಲ ಕೊಡ್ತೀನಿ, ಬೇಕಂದ್ರೆ ಈ ಮನೇನ ನಿನಗೆ ಕೊಟ್ಬಿಡ್ತೀನಿ, ದಯವಿಟ್ಟು ನಮ್ಮನ್ನ ಬಿಟ್ಬಿಡು ಅಂತ ಕೇಳ್ಕೊತಾನೆ. ಆಗ ವನರಾಜ್ ಸರಿ ಹಾಗಿದ್ರೆ ಮನೆಯಲ್ಲಿ ಏನೇನಿದೆ ಎಲ್ಲವನ್ನ ತೆಗೆದುಕೊಂಡು ಬಾ ಅಂತ ಹೇಳ್ತಾನೆ. ತಕ್ಷಣವೇ ಕಬೀರ್ ಮನೆಯಲ್ಲಿದ್ದ ಅಷ್ಟು ಹಣ ಒಡವೆ ಎಲ್ಲವನ್ನ ಒಂದು ಬ್ಯಾಗಲ್ಲಿ ತುಂಬಿಕೊಂಡು ವನರಾಜ್ ಮುಂದೆ ಇಡ್ತಾನೆ. ಆಗ ವನರಾಜ್ ಪರವಾಗಿಲ್ಲ ಜೋರಾಗೆ ಇಟ್ಟಿದ್ದೀಯ ಅಂತ ಹೇಳಿ ಅತ್ತಿಗೆ ನಾನು ಇಷ್ಟೊತ್ತು ಮಾಡಿದ್ದನ್ನೆಲ್ಲ ಮರೆತು ನನ್ನನ್ನ ಕ್ಷಮಿಸ್ಬಿಡಿ ಅಂತ ಹೇಳ್ತಾ ಆ ಬ್ಯಾಗ್ ತಗೊಂಡು ಹೊರಗಡೆ ಹೋಗ್ತಾನೆ. ಇಲ್ಲಿಂದ ಕೊನೆಗೂ ಹೋದ ಎಂದು ನಿಟ್ಟುಸಿರು ಬಿಟ್ಟ ಕಬೀರ್ ಮತ್ತು ಅವನ ಹೆಂಡತಿ ಅವನು ಹೋದ ತಕ್ಷಣವೇ ಬಾಗಿಲನ್ನು ಮುಚ್ಚಿ ಬಂದು ಮಗಳನ್ನು ತಪ್ಪಿಕೊಳ್ತಾರೆ. ಸಮಾಧಾನದಿಂದ ಕಣ್ಣೀರಿಡುತ್ತಾ ಕಬೀರ್ ಜಾಹ್ನವಿಯನ್ನ ಮಾತಾಡಿಸ್ತಾನೆ. ಆದರೆ ಜಾಹ್ನವಿ ಮಾತಾಡ್ತಿಲ್ಲ. ಏಕೆಂದ್ರೆ ವನರಾಜ್ ಹೋಗಿರಬಹುದು, ಆದ್ರೆ ಅವನ ವಶೀಕರಣದಿಂದ ಇನ್ನೂ ಜಾಹ್ನವಿಗೆ ಮುಕ್ತಿ ಸಿಕ್ಕಿಲ್ಲ. ಮಗಳು ಜಾಹ್ನವಿ ಸುಮ್ಮನೆ ಮೂಗಿಯಾಗಿ ನಿಂತಿದ್ದಾಳೆ. ತಕ್ಷಣವೇ ಎಚ್ಚೆತ್ತುಕೊಂಡ ಕಬೀರ್ ಗಾಬರಿಯಿಂದ ವನರಾಜ್ನ ಕರೆಯಲು ಮನೆಯಿಂದಾಚೆ ಓಡಿ ಹೋಗ್ತಾನೆ. ಅಲ್ಲಿ ನೋಡಿದರೆ ವನರಾಜ್ ಇನ್ನೂ ಹೋಗದೆ ಅಲ್ಲೇ ಹೊರಗಡೆನೆ ನಿಂತಿದ್ದಾನೆ. ಅಷ್ಟೇ ಅಲ್ಲದೆ ಅವರು ಕೊಟ್ಟ ಹಣ ಒಡವೆಯ ಬ್ಯಾಗಿಗೆ ಬೆಂಕಿ ಹಾಕಿ ಚಳಿ ಕಾಯಿಸ್ಕೊಳ್ತಿದ್ದಾನೆ. ಇದನ್ನ ಕಂಡ ಕಬೀರ್ ಮತ್ತು ಜ್ಯೋತಿ ಇನ್ನಷ್ಟು ಗಾಬರಿಯಾಗ್ತಾರೆ. ಆಗ ವನರಾಜ್ ಹೇಳ್ತಾನೆ, ನೀವು ನನ್ನನ್ನ ಹಣ ಒಡವೆ ಕೊಟ್ಟು ಕೊಂಡ್ಕೋಬಹುದು ಅನ್ಕೊಂಡ್ರಿ ಅಲ್ವಾ? ಇದೇ ಸಮಸ್ಯೆ ಮನುಷ್ಯರಲ್ಲಿ. ಯಾವಾಗ ನಿಮ್ಮ ಹತ್ರ ಹಣ ಇಲ್ವೋ ಅವಾಗ ದೇವರ ಹತ್ರ ಬಂದು ದೇವ್ರೇ ಹಣ ಕೊಡು, ದೇವ್ರೇ ಹಣ ಕೊಡು ಅಂತ ಭಿಕ್ಷೆ ಬೇಡ್ತೀರಾ. ಯಾವಾಗ ದೇವ್ರು ನಿಮ್ಗೆ ಕೇಳಿದ ಹಾಗೆ ಹಣ ಕೊಡ್ತಾನೋ ಅವಾಗ ಹಣನೇ ನಮ್ಮ ದೇವ್ರು ಅನ್ಕೋಬಿಡ್ತೀರಾ. ಹಣ, ಕಾಮ, ದುರಾಸೆ ಈ ರೀತಿ ಕೇವಲವಾದ ಆಸೆಗಳು ಕೇವಲವಾದ ಮನುಷ್ಯರಿಗೆ ಮಾತ್ರ. ಇದು ಮನುಷ್ಯರ ದೌರ್ಬಲ್ಯ. ಆದರೆ ಈ ರೀತಿಯ ದೌರ್ಬಲ್ಯ ನನಗಿಲ್ಲ. ಯಾಕಂದ್ರೆ ನಾನು ಮನುಷ್ಯನೇ ಅಲ್ಲ. ಈ ರೀತಿಯ ಆಸೆಗಳನ್ನ ನಾನು ಮೀರಿ ನಿಂತಿದ್ದೇನೆ ಕಬೀರ್. ನಿನಗೆ ಗೊತ್ತಾ ನೀನು ಯಾರ ಮುಂದೆ ನಿಂತಿದ್ಯಾ? ನೀನು ಯಾರ ಹತ್ರ ವ್ಯವಹರಿಸ್ತಿದ್ಯಾ? ನಾನ್ ಯಾರು? ನನ್ನ ಶಕ್ತಿ ಎಂತದ್ದು? ಸೃಷ್ಟಿಸೋದು, ರಕ್ಷಿಸೋದು, ನಾಶ ಮಾಡೋದು ಎಲ್ಲ ನನ್ನ ಕೈಲೇ ಇರೋದು. ಕೇಳಿಸ್ಕೊ ಕಬೀರ್, 2000 ವರ್ಷಕ್ಕೆ ಒಂದು ಸಲ ಬರೋ ರಾತ್ರಿಯ ಶಬ್ದವನ್ನು ಕೇಳಿಸ್ಕೊ. ಈ ರಾತ್ರಿಯ ಕತ್ತಲು ನನಗೋಸ್ಕರನೇ ಬಂದಿದೆ. ಈ ರಾತ್ರಿಯನ್ನ ಉಮ್ರಾ ರಾತ್ರಿ ಅಂತ ಕರೀತಾರೆ. ಇದು ಎಂತ ಕರಾಳ ರಾತ್ರಿ ಅಂದ್ರೆ ಒಂದು ಸಣ್ಣ ಬೆಳಕಿನ ಕಿರಣ ಕೂಡ ಈ ಕತ್ತಲೆಯಲ್ಲಿ ಬರೋಲ್ಲ. ಆದ್ರೆ ಈ ಅಮೋಘ ಸಮಯ ಇನ್ನು ಕೆಲವು ಗಂಟೆಗಳು ಮಾತ್ರ ಇರುತ್ತೆ. ಈ ಸಮಯ ಕಳೆದ ಮೇಲೆ ಇನ್ನು ಮುಂದೆ ಹಗಲೂನು ನಾನೇ, ರಾತ್ರಿನೂ ನಾನೇ. ಅಷ್ಟೇ ಯಾಕೆ, ಇಡೀ ವಿಶ್ವನೇ ನನ್ನ ಕೈವಶವಾಗುತ್ತೆ. ಅದಾದ ನಂತರ ನಾನೇ ದೇವ್ರು, ನಾನು ಅನಂತ, ನಾನೇ ಸೃಷ್ಟಿಕರ್ತ ಅಂತ ಜೋರಾಗಿ ಕೂಗಿ ಹೇಳ್ತಾನೆ. ನಂತರ ಮತ್ತೆ ಅವರ ಮನೆ ಒಳಗೆ ಹೋಗ್ತಾನೆ. ಈಗ ಕಬೀರ್ ಮತ್ತೆ ಅವನ ಹೆಂಡತಿ ಇನ್ನಷ್ಟು ಕಂಗಾಲಾಗ್ತಾರೆ. ಮನೆಗೆ ಬಂದ ವನರಾಜ್ ಸಾಂಗ್ ಹಾಕಿ ಜಾಹ್ನವಿಗೆ ಡ್ಯಾನ್ಸ್ ಮಾಡೋದಕ್ಕೆ ಹೇಳ್ತಾನೆ. ಜಾಹ್ನವಿ ಡ್ಯಾನ್ಸ್ ಮಾಡೋಕೆ ಶುರು ಮಾಡ್ತಾಳೆ. ಜಾಹ್ನವಿ, ನಿನ್ನ ಡ್ಯಾನ್ಸ್ ಅಲ್ಲಿ ಎನರ್ಜಿನೇ ಇಲ್ಲ, ಇನ್ನೂ ಸ್ಪೀಡ್ ಆಗಿ ಡ್ಯಾನ್ಸ್ ಮಾಡು ಅಂತಾನೆ. ಜಾಹ್ನವಿ ತನ್ನ ಕೈಲಿ ಆಗದೆ ಇದ್ರು ಶಕ್ತಿ ಮೇರಿ ಕುಡಿತಿರ್ತಾಳೆ. ಇದನ್ನ ಕಂಡ ಅವರಮ್ಮ ತಲೆಗೆ ಕೈ ಕೊಟ್ಕೊಂಡು ಕುಸಿದು ಕೂರುತ್ತಾಳೆ. ಕಬೀರ್ ಅಸಹಾಯಕನಾಗಿ ತನ್ನ ಮಗ ಧ್ರುವ್ ನನ್ನ ಮಲಗಿಸಿರೋದ್ ರೂಮ್ಗೆ ಹೋಗ್ತಾನೆ. ಹೋಗಿ ಅವನ ತಲೆಯ ರಕ್ತವನ್ನ ಒರೆಸ್ತಿರ್ತಾನೆ. ಈ ಕಡೆ ವನರಾಜ್ ಜಾಹ್ನವಿಯನ್ನ ಕುಣಿಸ್ತಾ ಮಜಾ ಮಾಡ್ತಿದ್ದಾನೆ. ತುಂಬಾ ಹೊತ್ತಿಂದ ಕುಣಿದು ಜಾಹ್ನವಿಗೆ ಉಸಿರಾಡೋಕೆ ಆಗದೆ ಕುಸಿಯುತ್ತಿದ್ರು ವನರಾಜ್ ಕರುಣೆನೇ ತೋರ್ತಿಲ್ಲ. ಇನ್ನೂ ಕುಣಿಯೋದಕ್ಕೆ ಹೇಳ್ತಿದ್ದಾನೆ. ಕೊನೆಗೆ ಸ್ಪೀಕರ್ ಬ್ಯಾಟರಿ ಡೌನ್ ಆಗಿ ಹಾಡು ನಿಲ್ಲುತ್ತೆ, ಕುಣಿತವೂ ನಿಲ್ಲುತ್ತೆ. ಡ್ಯಾನ್ಸ್ ನಿಲ್ಲಿಸಿ ಉಸಿರಾಡೋದಕ್ಕೂ ಒದ್ದಾಡ್ತಿರುವ ಮಗಳ ಅವಸ್ಥೆ ಕಂಡ ಅಮ್ಮ ತಕ್ಷಣವೇ ಮಗಳಿಗೆ ನೀರು ತಂದು ಕೊಡ್ತಾಳೆ. ವನರಾಜ್ ಆ ನೀರನ್ನ ಚೆಲ್ಲಿ ಬಿಡು ಅಂತ ಜಾಹ್ನವಿಗೆ ಹೇಳ್ತಾನೆ. ಅವಳು ಅಷ್ಟು ಸುಸ್ತಾಗಿದ್ರು ಅವನು ಹೇಳ್ದಂತೆ ನೀರು ಕುಡಿಯದೆ ಚೆಲ್ಲಿ ಬಿಡ್ತಾಳೆ. ಕೊನೆ ಪಕ್ಷ ಅವಳಿಗೆ ನೀರು ಕುಡಿಯೋದಕ್ಕಾದ್ರೂ ಬಿಡು, 2 ಗಂಟೆಯಿಂದ ಸತತವಾಗಿ ಡ್ಯಾನ್ಸ್ ಮಾಡ್ತಿದ್ದಾಳೆ ಅಂತ ಅವ್ರ ಅಮ್ಮ ಕೇಳ್ಕೊತಾಳೆ. ಜಾಹ್ನವಿ ಯಾವಾಗ ನೀರು ಕುಡಿಬೇಕು ಅಂತ ನಾನು ನಿರ್ಧಾರ ಮಾಡ್ತೀನಿ. ಈಗ ನನಗೆ ನಿದ್ದೆ ಬರ್ತಿದೆ, ನಾನು ಮಲ್ಕೋಬೇಕು, ನೀವು ಮೇಲ್ಗಡೆ ಹೋಗಿ ಅಂತ ಅವಳಿಗೆ ಹೇಳ್ತಾನೆ. ಆದ್ರೆ ಅವಳು ಹೋಗದೆ ಅಲ್ಲೇ ನಿಂತಿರ್ತಾಳೆ. ಆಗ ವನರಾಜ್, ಜಾಹ್ನವಿ ಅಡುಗೆ ಮನೆಯಿಂದ ಚಾಕು ತೆಗೆದುಕೊಂಡು ಬಾ ಎಂದು ಹೇಳ್ತಾನೆ. ಜಾಹ್ನವಿ ಚಾಕು ತರ್ತಾಳೆ. ಸರಿ, ಈಗ ನಾನು 1 ರಿಂದ 10 ಎಣಿಸೋಷ್ಟ್ರಲ್ಲಿ ನಿಮ್ಮಮ್ಮ ಮೇಲೆ ಹೋಗದಿದ್ರೆ ಅವಳ ಕುತ್ತಿಗೆಯನ್ನ ಸೀಳ್ಬಿಡು ಎಂದು ಹೇಳಿ 1 ರಿಂದ 10ರವರೆಗೆ ಎಣಿಸೋದಕ್ಕೆ ಶುರು ಮಾಡ್ತಾನೆ. ವನರಾಜ್ ಎಣಿಸುವಾಗಲೇ ಜಾಹ್ನವಿ ಚಾಕುವನ್ನ ಅವಳ ಅಮ್ಮನ ಕುತ್ತಿಗೆಯಲ್ಲಿಟ್ಟು ರೆಡಿ ಆಗ್ತಾಳೆ. ಪರಿಸ್ಥಿತಿಯ ಗಾಂಭೀರ್ಯತೆಯನ್ನ ಅರಿತ ಅವರ ಅಮ್ಮ ತಕ್ಷಣವೇ ಮೇಲೆ ಹೋಗ್ಬಿಡ್ತಾಳೆ. ಈಗ ವನರಾಜ್, ಸರಿ ಜಾಹ್ನವಿ, ನಾನಿವಾಗ ಮಲ್ಕೋತಿದ್ದೀನಿ, ಯಾರಾದ್ರೂ ಮೆಟ್ಲಿಂದ ಕೆಳಗಡೆ ಇಳಿದು ಬಂದ್ರೆ ಚಾಕು ಹಾಕಿ ಸಾಯಿಸ್ಬಿಡು ಅಂತ ಹೇಳಿ
ವನರಾಜ್ ನಿದ್ದೆಗೆ ಜಾರ್ತಾನೆ. ಈ ಕಡೆ ಕಬೀರ್ ಮಗನನ್ನ ಸಮಾಧಾನ ಮಾಡಿ ಮಲಗಿಸುತ್ತಾ ಅವನು ಮ್ಯೂಸಿಕ್ ರೆಕಾರ್ಡ್ ಮಾಡಲು ಬಳಸುವ ರೆಕಾರ್ಡರ್ ನ ತೆಗೆದುಕೊಳ್ತಾನೆ. ನಂತರ ವನರಾಜ್ ಮಲಗಿರೋದನ್ನ ಗಮನಿಸುತ್ತಾ ಕಬೀರ್ ಮೆಲ್ಲಗೆ ಮೆಟ್ಟಿಲಿನಿಂದ ಇಳಿದು ಬರೋದಕ್ಕೆ ಪ್ರಯತ್ನಿಸ್ತಾನೆ. ಇದನ್ನ ಕಂಡ ಜಾನ್ವಿ ತನ್ನ ಅಪ್ಪನ ಕೊಲ್ಲೋ ಪರಿಸ್ಥಿತಿ ಬರುತ್ತಿದೆ ಎಂದು ನೋವಿನಿಂದ ಕಣ್ಣಲ್ಲಿ ನೀರು ಹಾಕುತ್ತಾ ಕಣ್ಸನ್ನೆಯಲ್ಲೇ ಮೆಟ್ಟಿಲಿಳಿದು ಬರಬೇಡ ಅಂತ ಸನ್ನೆ ಮಾಡ್ತಾಳೆ. ಆದರೂ ಕೆಳಗೆ ಬರಲು ಕಬೀರ್ ಯತ್ನಿಸಿದಾಗ ಅವಳಿಗೆ ಆಘಾತ ತಾಳದೆ ನಿಂತ ಜಾಗದಲ್ಲೇ ಮೂತ್ರ ಮಾಡ್ಕೊಂಡ್ಬಿಡ್ತಾಳೆ. ವಯಸ್ಸಿಗೆ ಬಂದ ಮಗಳು ತನ್ನ ಮುಂದೆ ಮೂತ್ರ ಮಾಡ್ಕೊಳ್ಳೋದನ್ನ ನೋಡಿ ಮುಜುಗರದಿಂದ ಕಬೀರ್ ಮೇಲೆ ಹೋಗ್ಬಿಡ್ತಾನೆ. ಹೋಗಿ ತನ್ನ ಹೆಂಡತಿಗೆ ಜಾನ್ವಿ ನಿಂತ ಜಾಗದಲ್ಲಿ ಹೀಗೆ ಮಾಡ್ಕೊಂಡಿದ್ದಾಳೆ ಅಂತ ಹೇಳ್ತಾನೆ. ತಕ್ಷಣವೇ ಜಾನ್ವಿ ಅಮ್ಮ ಕೆಳಗೆ ಓಡಿ ಬರ್ತಾಳೆ. ಜಾನ್ವಿ ಮೂತ್ರ ಮಾಡ್ಕೊಂಡಿರೋದನ್ನ ಕಂಡ ವನರಾಜ್, ಏನ್ ಜಾನ್ವಿ ಇದು, ರೆಸ್ಟ್ ರೂಮ್ ಹೋಗ್ತೀನಿ ಅಂತ ಮೊದಲೇ ಹೇಳೋದಲ್ವಾ, ನೋಡಿ ಮೇಡಮ್ ನಿಮ್ಮ ಮಗಳು ಏನ್ ಮಾಡ್ಕೊಂಡಿದ್ದಾಳೆ, ಹೋಗಿ ಅವಳಿಗೆ ಬೇರೆ ಬಟ್ಟೆ ತಂದು ಕೊಡಿ ಅಂತಾನೆ. ಅದಕ್ಕೆ ಅವ್ರ ಅಮ್ಮ ಅವಳನ್ನ ಶುಚಿಗೊಳಿಸಬೇಕು, ವಾಶ್ರೂಮ್ಗೆ ಕರ್ಕೊಂಡು ಹೋಗ್ತೀನಿ ಅಂದಾಗ ಹೇಳಿದಷ್ಟು ಮಾಡ್ಬೇಕು, ಅವಳು ನಿಂತ ಜಾಗದಿಂದ ಕದಲೋದಕ್ಕೆ ನಾನು ಬಿಡಲ್ಲ, ನೀನ್ ಹೋಗಿ ಬಟ್ಟೆ ತಗೊಂಡ್ ಬಾ ಅಂತ ಹೇಳ್ಬಿಡ್ತಾನೆ. ಪ್ಲೀಸ್ ಬಟ್ಟೆ ಬದಲಾಯಿಸಬೇಕು, ನಾನು ರೂಮ್ಗೆ ಕರ್ಕೊಂಡು ಹೋಗ್ತೀನಿ ಅಂತ ಅವ್ರ ಅಮ್ಮ ಕೇಳ್ತಾಳೆ. ಆಗ ವನರಾಜ್ ಕರೆಕ್ಟ್ ಬಟ್ಟೆ ಚೇಂಜ್ ಮಾಡ್ಬೇಕು, ಜಾನ್ವಿ ನಿನ್ನ ಶಾರ್ಟ್ಸ್ ನ ಬಿಚ್ಬಿಡು ಅಂತ ಹೇಳ್ಬಿಡ್ತಾನೆ. ತಕ್ಷಣವೇ ಶಾರ್ಟ್ ಬಿಚ್ಚಲು ಜಾನ್ವಿ ಮುಂದಾಗ್ತಾಳೆ. ಅವಳ ಅಮ್ಮ ಅವಳನ್ನ ಮರೆ ಮಾಡಿಕೊಂಡು ಅಸಹಾಯಕತೆಯಿಂದ ಓಡಿ ಹೋಗಿ ಪ್ಯಾಂಟ್ ತರುತ್ತಾಳೆ. ಇನ್ನೊಂದು ಕಡೆ ಕಬೀರ್ ಕಿಟಕಿಯ ಮುಖಾಂತರ ತಪ್ಪಿಸಿಕೊಳ್ಳೋದಕ್ಕೆ ಹೊಂಚಾಗ್ತಿದ್ದಾನೆ. ಜಾನ್ವಿಗೆ ಪ್ಯಾಂಟ್ ಹಾಕುವಾಗ ಅವಳ ಸ್ಥಿತಿಯನ್ನು ಕಂಡ ತಾಯಿ ಕೋಪದಿಂದ ಜಾನ್ವಿ ಕೈಯಲ್ಲಿದ್ದ ಚಾಕುವನ್ನ ಕಿತ್ಕೊಂಡಿದ್ದೆ ವನರಾಜನ ಕೊಲ್ಲೋದಕ್ಕೆ ಅವನ ಮೇಲೆ ಇದ್ದಕ್ಕಿದ್ದಂಗೆ ಅಟ್ಯಾಕ್ ಮಾಡ್ತಾಳೆ. ಈ ಗಲಾಟೆಯಲ್ಲಿ ವನರಾಜ್ ಅವಳ ಕೈಯಲ್ಲಿದ್ದ ಚಾಕುವನ್ನ ಕಿತ್ತೆಸಿತಾನೆ. ಆದ್ರೆ ಜ್ಯೋತಿ ಬಿಡದೆ ಅವನ ತಲೆ ಜುಟ್ಟು ಹಿಡಿದು ಗ್ಲಾಸ್ ಇಂದ ಮತ್ತೆ ಕೈಗೆ ಏನೇನ್ ಸಿಗುತ್ತೋ ಅದರಿಂದ ಅವನನ್ನ ಹೊಡೆಯೋದಕ್ಕೆ ಆರಂಭಿಸ್ತಾಳೆ. ಆಗ ವನರಾಜ್ ಜಾನ್ವಿ ಆ ಚಾಕು ಹುಡುಕಿ ಎತ್ಕೊಂಡು ಬಂದು ನಿಮ್ಮ ಅಮ್ಮನ ಕೊಂದು ಬಿಡು ಅಂತಾನೆ. ತಕ್ಷಣವೇ ಗಲಾಟೆಯಲ್ಲಿ ಎಲ್ಲೋ ಎಸ್ತಿದ್ದ ಚಾಕನ್ನ ಜಾನ್ವಿ ಎತ್ಕೊಂಡು ಅವ್ರ ಅಮ್ಮನಿಗೆ ಚುಚ್ಚಬೇಕು ಅನ್ನೋ ಅಷ್ಟರಲ್ಲಿ ಕಬೀರ್ ಓಡಿ ಬಂದು ಜಾನ್ವಿನ ಬಲವಾಗಿ ಹಿಡಿದು ಎಳಿತಿದ್ದಾನೆ. ಆ ಸಮಯದಲ್ಲಿ ಜಾನ್ವಿ ಕಬೀರ್ನ ಕಾಲಿಗೆ ಚುಚ್ಚಿಬಿಡ್ತಾಳೆ. ಆದ್ರೂ ಬಿಡದೆ ಹೇಗೋ ಮಾಡಿ ಅವಳನ್ನ ಒಂದು ಕಡೆ ಕಟ್ಟಿ ಹಾಕಿ ಓಡಿ ಬಂದು ಅವನ ಹೆಂಡತಿಯನ್ನ ಅವನಿಂದ ಬಿಡಿಸಿ ವನರಾಜ್ಗೆ ಹೊಡೆಯೋದಕ್ಕೆ ಶುರು ಮಾಡ್ತಾನೆ. ಇನ್ನೇನು ವನರಾಜ್ ಸಿಕ್ಕಾಕೊಂಡ ಇನ್ನು ಮುಂದೆ ಅವನ ಆಟ ನಡೆಯಲ್ಲ ಅನ್ನೋ ಅಷ್ಟರಲ್ಲಿ ವನರಾಜ್ ಜಾನ್ವಿಗೆ ಜೋರಾಗಿ ನಗಿಯೋದಕ್ಕೆ ಶುರು ಮಾಡು ಅಂತ ಹೇಳ್ತಾನೆ. ತಕ್ಷಣ ಜಾನ್ವಿ ಎಲ್ಲರ ಕಿವಿ ಕಿತ್ತೋಗೋ ಹಾಗೆ ಅಷ್ಟು ಜೋರಾಗಿ ನಗೋದಕ್ಕೆ ಶುರು ಮಾಡ್ಬಿಡ್ತಾಳೆ. ನೀನು ಸಾಯೋವರೆಗೂ ನಗಿತಾನೆ ಇರು ಅಂತ ಹೇಳ್ಬಿಡ್ತಾನೆ ವನರಾಜ್. ಆಗ ಕಬೀರ್ ವನರಾಜ್ಗೆ ಹೊಡೆಯೋದನ್ನ ನಿಲ್ಲಿಸಿ ಕಿವಿ ಮುಚ್ಕೊಳ್ತಾನೆ. ಆಗ ಅಷ್ಟು ಒದೆ ತಿಂದು ರಕ್ತ ಬರ್ತಿದ್ರು ನಗ್ತಾ ನಗ್ತಾ ಎದ್ದೇಳೋ ವನರಾಜ್, ಯಾಕೆ ಕಬೀರ್ ಹೊಡೆಯೋದನ್ನ ನಿಲ್ಲಿಸ್ಬಿಟ್ಟೆ, ಹೊಡೆದು ನನ್ನನ್ನು ಸಾಯಿಸ್ಬಿಡು. ನಿಂಗೊಂದು ವಿಷಯ ಗೊತ್ತಾ, ಒಂದು ಪಕ್ಷ ನೀನು ನನ್ನನ್ನು ಸಾಯಿಸ್ಬಿಟ್ಟಿದ್ರೆ ನಿನ್ನ ಮಗಳು ಸಾಯೋವರೆಗೂ ನಗ್ತಾನೆ ಇರ್ಬೇಕಿತ್ತು. ನಾನು ಇಲ್ದೇ ಇದ್ರೆ ನಿನ್ನ ಮಗಳು ರಿಮೋಟ್ ಇಲ್ದಿರೋ ಗೊಂಬೆ ತರ, ನಿನ್ನ ಮಗಳಿಗೆ ವಶೀಕರಣದಿಂದ ನಾನೇ ಮುಕ್ತಿ ಕೊಡ್ಬೇಕು. ನನ್ನನ್ನು ನೀನು ಸಾಯಿಸ್ಬಿಟ್ರೆ ಸಾಯೋವರೆಗೂ ಅವಳು ಹೀಗೆ ಇರ್ತಾಳೆ, ನಿನ್ನ ಮಗಳು ನಿಂಗೆ ಸಿಗೋದೇ ಇಲ್ಲ ಅಂತ ಹೇಳಿ ಜಾನ್ವಿಗೆ ನಗೋದನ್ನ ನಿಲ್ಸೋದಕ್ಕೆ ಹೇಳ್ತಾನೆ. ಹೇ ಜಾನ್ವಿ, ನಿನ್ನ ಅಪ್ಪನಿಗೆ ನೀನು ಮೊದ್ಲಿನ ತರ ನಗ್ನಗ್ತಾ ಇರಬೇಕು, ನೀನು ಮೊದ್ಲಿನ ತರ ನಾರ್ಮಲ್ ಆಗ್ಬೇಕು, ನಾನು ನಿನಗೆ ವಶೀಕರಣದಿಂದ ಮುಕ್ತಿ ಕೊಡ್ಬೇಕು. ನೋಡು ಕಬೀರ್, ಇಷ್ಟೊತ್ತು ಆಗಿದ್ದು ಸಾಕು, ಖಂಡಿತ ನಿನ್ ಮಗಳನ್ನ ಮೊದ್ಲಿನ ತರ ಮಾಡಿ ಅವಳಿಗೆ ಪೂರ್ತಿ ಮುಕ್ತಿ ಕೊಟ್ಬಿಡ್ತೀನಿ ಅಂತ ನಾನು ನಿನಗೆ ಪ್ರಾಮಿಸ್ ಮಾಡ್ತಿದ್ದೀನಿ. ಆದ್ರೆ ಈಗ ನೀನ್ ನನಗೆ ಅವಳನ್ನ ಒಪ್ಪಿಸ್ಬಿಡು ಅಂತ ಹೇಳಿ ಅತ್ತಿಗೆ ನೀವು ನಂಗೆ ತುಂಬಾ ಗಾಯ ಮಾಡ್ಬಿಟ್ರಿ, ಆದ್ರಿಂದ ಇದಕ್ಕೆ ನೀವು ಬೆಲೆ ತೆರಲೇಬೇಕು. ನಿಮ್ಮ ಮಗನಿಗೆ ತಲೆಗೆ ಪೆಟ್ಟಾಗಿ ನೋವಾಗಿರ್ಬೋದು, ಅದರಿಂದ ಅವನಿಗೆ ಪರ್ಮನೆಂಟ್ ಆಗಿ ನೋವೇ ಇಲ್ಲದ ಹಾಗೆ ಮಾಡ್ಬಿಡ್ತೀನಿ ಅಂತ ಹೇಳಿ ಹೋಗಿ ಜಾನ್ವಿ ಕಟ್ಟನ್ನ ಬಿಚ್ಚಿ, ಜಾನ್ವಿ ಈ ಕೂಡಲೇ ಚಾಕು ತಗೊಂಡು ಹೋಗಿ ನೀನು ತಮ್ಮನ್ನ ಸಾಯಿಸ್ಬಿಡು ಅಂತ ಹೇಳ್ಬಿಡ್ತಾನೆ. ಅದೇ ರೀತಿ ಜಾನ್ವಿ ಚಾಕು ತಗೊಂಡು ತಮ್ಮನನ್ನ ಕೊಲ್ಲೋದಕ್ಕೆ ಹೊರಟೇ ಬಿಡ್ತಾಳೆ. ತಕ್ಷಣವೇ ಕಬೀರ್ ಮಗನಿಗೆ ರೂಮ್ ಡೋರ್ ಕ್ಲೋಸ್ ಮಾಡ್ಕೊ ಅಂತ ಕೂಗಿ ಹೇಳ್ತಾನೆ. ಕಬೀರ್ ಜಾನ್ವಿ ಹಿಂದೆನೆ ಹೋಗಿ ಅವಳನ್ನ ಹಿಡ್ಕೊಂಡು ತಡೆಯೋದಕ್ಕೆ ಹೋಗ್ತಾರೆ. ಆದ್ರೆ ಜಾನ್ವಿ ಅವ್ರ ಅಪ್ಪ ಅಮ್ಮನನ್ನ ಯಾಮಾರಿಸಿ ಸ್ಟೋರ್ ರೂಮ್ ಅಲ್ಲಿ ಅವರಿಬ್ಬರನ್ನ ಕೂಡ್ ಹಾಕಿ ಅವಳ ತಮ್ಮನನ್ನ ಮನೆಯೆಲ್ಲ ಹುಚ್ಚಿ ತರ ಹುಡುಕ್ತಾಳೆ. ಆದ್ರೆ ಅವನು ಮಹಡಿ ಮೇಲೆ ರೂಮ್ ಮೇಲೆ ಅವತಿರ್ತಾನೆ. ಆದ್ರೂ ಬಿಡದೆ ಜಾನ್ವಿ ಆ ರೂಮ್ ಬಾಗಿಲನ್ನ ಸುತ್ತಿಗೆಲಿ ಹೊಡೆದು ರಂಧ್ರ ಮಾಡಿ ಆ ರಂಧ್ರದ ಒಳಗೆ ಕೈ ಹಾಕಿ ಲಾಕ್ ಓಪನ್ ಮಾಡೇ ಬಿಡ್ತಾಳೆ. ನಂತರ ಅವನನ್ನ ಅಟ್ಟಿಸ್ಕೊಂಡು ಹೋಗ್ತಾಳೆ. ತಮ್ಮ ಧ್ರುವ್ ದಿಕ್ಕಾಪಾಲಾಗಿ ಓಡ್ತಾನೆ. ಓಡ್ತಾ ಓಡ್ತಾ ಗೊತ್ತಾಗದೆ ಮಹಡಿ ಮೇಲೆ ಅಂದ್ರೆ ಟೆರಸ್ಗೆ ಹೋಗ್ಬಿಡ್ತಾನೆ. ಅಲ್ಲಿಗೆ ಅಟ್ಟಿಸ್ಕೊಂಡು ಹೋದ ಜಾನ್ವಿ ಅವನನ್ನ ಮಹಡಿ ಮೇಲಿಂದ ತಳ್ಳೇ ಬಿಡ್ತಾಳೆ. ಕಬೀರ್ ಎಷ್ಟೇ ಪ್ರಯತ್ನಿಸಿದ್ರು ಅದನ್ನ ತಪ್ಪಿಸೋದಕ್ಕೆ ಆಗೋದೇ ಇಲ್ಲ. ನೋಡ್ತಿದ್ದಂತೆ ಅವರ ಅಪ್ಪನ ಮುಂದೆನೆ ಮಗ ಧ್ರುವ್ ನೆಲಕ್ಕೆ ಅಪ್ಪಳಿಸ್ತಾನೆ. ಕಬೀರ್ ಮತ್ತೆ ಅವನ ಹೆಂಡತಿ ಪ್ರೀತಿಯ ಮಗ ಸತ್ತೋದ ಅಂತ ದುಃಖ ತಾಳಲಾರದೆ ಅಳೋದಕ್ಕೆ ಶುರು ಮಾಡ್ತಾರೆ. ಆಗ ಧ್ರುವ್ ಸ್ವಲ್ಪ ಕೆಮ್ತಾನೆ. ಆಗ ಮಗ ಇನ್ನೂ ಜೀವಂತವಾಗಿರೋದು ಗೊತ್ತಾಗುತ್ತೆ. ಇದನ್ನ ಗಮನಿಸಿದ ವನರಾಜ್, ಕಬೀರ್ ಇನ್ನೂ ಕಾಲ ಮಿಂಚಿಲ್ಲ, ಈಗ್ಲೂ ನಿನ್ನ ಮಗ ಜೀವಂತವಾಗಿದ್ದಾನೆ, ತಕ್ಷಣವೇ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರೆ ಅವನನ್ನ ಉಳಿಸ್ಕೋಬಹುದು, ಯೋಚನೆ ಮಾಡು ಅಂತ ಹೇಳ್ತಾನೆ. ವನರಾಜ್ ಮುಂದೆ ಸೋತು ಶರಣಾದ ಕಬೀರ್ ಜಾನವಿನ ಕರ್ಕೊಂಡು ಹೋಗ್ಬಿಡು ಅಂತ ಹೇಳೇ ಬಿಡ್ತಾನೆ. ಆಗ ವನರಾಜ್, ವೆರಿ ಗುಡ್, ಸರಿಯಾಗಿದ್ರೆ ಈಗ ನಾನು ಹೇಳೋ ಮಾತುಗಳನ್ನ ನೀವಿಬ್ರು ರಿಪೀಟ್ ಮಾಡಿ ಅಂತ ಹೇಳ್ತಾನೆ. ಸರಿ ಅಂತ ಅವರಿಬ್ರು ಒಪ್ಕೋತಾರೆ. ಆಗ ವನರಾಜ್, ನಾವು ನಮ್ಮ ಮಗಳಾದ ಜಾಹ್ನವಿಯನ್ನು ಭಗವಾನ್ ವನರಾಜ್ ಅವರಿಗೆ ಸಂಪೂರ್ಣವಾಗಿ ಅರ್ಪಿಸುತ್ತಿದ್ದೇವೆ ಎಂದು ಹೇಳಲು ಸೂಚಿಸ್ತಾನೆ. ಕಬೀರ್ ಮತ್ತು ಜ್ಯೋತಿ ತುಂಬಾ ನೋವಿನಿಂದ ಒಲ್ಲದ ಮನಸ್ಸಿನಿಂದ ಕೊನೆಗೂ ವನರಾಜ್ ಹೇಳಿದ ಹಾಗೆ ಹೇಳಿ ಹೇಳೋದಕ್ಕೆ ಶುರು ಮಾಡ್ತಾರೆ. ತನ್ನ ಕೆಲಸ ಮುಗಿಸಿದ ವನರಾಜ್ ಜಾಹ್ನವಿನ ಕರ್ಕೊಂಡು ಹೊರಡ್ತಾನೆ. ಇತ್ತ ಕಬೀರ್ ಅವನ ಮಗನನ್ನ ಆಸ್ಪತ್ರೆಗೆ ಕಳಿಸೋದಕ್ಕೆ ಕಾರಲ್ಲಿ ಕೂರಿಸ್ತಾನೆ. ರಕ್ತ ಸೋರಿಕೆಯಿಂದ ಬಳಲುತ್ತಿದ್ದ ಮಗ ನರಳುತ್ತಲೇ, ಪಪ್ಪ ಹೇಗಾದರೂ ಮಾಡಿ ಅಕ್ಕನನ್ನು ವಾಪಸ್ ಕರೆದುಕೊಂಡು ಬಾ ಅಂತ ಹೇಳ್ತಾನೆ. ಆಗ ಕಬೀರ್
ಅವನ ಹೆಂಡತಿಗೆ ಮಗನನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗೋದಕ್ಕೆ ಹೇಳಿ ತಾನು ಒಂದು ಸೈಕಲ್ ತೆಗೆದುಕೊಂಡು ಅವನನ್ನ ಹುಡ್ಕೋದಕ್ಕೆ ಶುರು ಮಾಡ್ತಾನೆ. ಇತ್ತ ವನರಾಜ್ ಕಾಡಿನಲ್ಲಿ ಜಾನ್ವಿಯನ್ನ ಕರೆದುಕೊಂಡು ಹೋಗ್ತಿದ್ದಾನೆ. ಈ ವನರಾಜ್ ಬರೀ ಜಾನ್ವಿಯನ್ನಷ್ಟೇ ಈ ರೀತಿ ವಶೀಕರಣ ಮಾಡಿರೋದಿಲ್ಲ, ಅವನ ಯಜ್ಞಕ್ಕಾಗಿ ಇದೇ ರೀತಿ ಹಲವಾರು ಹೆಣ್ಣು ಮಕ್ಕಳನ್ನ ವಶೀಕರಿಸಿ ಕಾಡಿನಲ್ಲಿ ಇರಿಸಿರ್ತಾನೆ. ಅವರನ್ನೆಲ್ಲ ಕರೆದುಕೊಂಡು ತಾನು ತನ್ನ ಯಜ್ಞಕ್ಕೆ ಬೇಕಾದ ಎಲ್ಲಾ ರೀತಿಯ ತಯಾರಿಗಳನ್ನ ಮಾಡಿಕೊಂಡಿರುವ ಒಂದು ಪಾಳು ಬಿದ್ದ ಜಾಗಕ್ಕೆ ಕರ್ಕೊಂಡು ಹೋಗ್ತಾನೆ. ಇತ್ತ ಕಬೀರ್ ವನರಾಜ್ ಹೋಗೋ ಜಾಗಕ್ಕೆ ಬೈಕ್ ನಲ್ಲಿ ಹೊರಡಲು ಸಿದ್ಧವಾಗ್ತಾನೆ. ನಿಮ್ಗೀಗ ಅನ್ನಿಸಬಹುದು ಅಷ್ಟಕ್ಕೂ ವನರಾಜ್ ಹೋಗೋ ಜಾಗದ ಬಗ್ಗೆ ಕಬೀರ್ಗೆ ಹೇಗೆ ಗೊತ್ತಾಯ್ತು ಅಂತ. ಸಿನಿಮಾದ ಆರಂಭದಲ್ಲೇ ಕಬೀರ್ನ ಮೆಮೊರಿ ಪವರ್ ಚೆನ್ನಾಗಿರೋದ್ರ ಬಗ್ಗೆ ತೋರಿಸಿದ್ದಾರೆ. ವನರಾಜ್ ಮತ್ತೆ ಕಬೀರ್ ಕಿತ್ತಾಡುವಾಗ ವನರಾಜ್ ನ ಮೊಬೈಲ್ ಎಲ್ಲೋ ಬಿದ್ದೋಗಿರುತ್ತೆ. ಆ ಮೊಬೈಲ್ ಕಬೀರ್ ಕೈಗೆ ಸಿಕ್ಕಿ ತಕ್ಷಣ ವನರಾಜ್ ಗಮನಕ್ಕೆ ಬರದ ಹಾಗೆ ಅದರ ಲಾಕ್ ತೆಗೆದು ಆ ಮೊಬೈಲ್ ಇಂದ ತನ್ನ ನಂಬರ್ ಗೆ ಲೈವ್ ಲೊಕೇಶನ್ ಶೇರ್ ಮಾಡಿಕೊಂಡು ಮೊಬೈಲ್ ಅನ್ನ ಅಲ್ಲೇ ಇಟ್ಟು ಬಿಟ್ಟಿರ್ತಾನೆ. ಇದರ ಸಹಾಯದಿಂದ ವನರಾಜ್ ಲೊಕೇಶನ್ ಟ್ರ್ಯಾಕ್ ಮಾಡೋದಕ್ಕೆ ಸಹಾಯವಾಗುತ್ತೆ. ಈ ಕಡೆ ವನರಾಜ್ ತನ್ನ ಪೂಜೆಗೆ ಸಿದ್ಧವಾಗ್ತಿದ್ದಾನೆ. ಅವನು ವಶೀಕರಣ ಮಾಡಿರೋ ಅಷ್ಟು ಹೆಣ್ಣು ಮಕ್ಕಳನ್ನ ಈ ಒಂದು ಮುಹೂರ್ತದಲ್ಲಿ ಬೆಂಕಿಗೆ ಆಹುತಿ ಮಾಡಿ ಬಲಿ ಕೊಟ್ಟು ಈ ಪೂಜೆ ನೆರವೇರಿಸಿದ್ರೆ ಅವನ ಪ್ರಕಾರ ಆಕಾಶದಿಂದ ಭೂಮಿಯವರೆಗೂ ಸಪ್ತ ಸಾಗರಗಳು ಕೂಡ ಇವನ ವಶದಲ್ಲಿ ಇರ್ತವೆ. ಅಷ್ಟೇ ಅಲ್ಲದೆ ಕೇವಲ ತನ್ನ ಸನ್ನೆಗಳಿಂದ ಎಲ್ಲರನ್ನ ಕಂಟ್ರೋಲ್ ಮಾಡಬಹುದು. ಈ ಮೂಲಕ ತಾನೇ ಪರಮಾತ್ಮನಕ್ಕೆ ಹೊರಟಿರ್ತಾನೆ ಈ ವನರಾಜ್. ಈಗ ಎಲ್ಲಾ ಹೆಣ್ಣು ಮಕ್ಕಳನ್ನ ನಿಲ್ಲಿಸಿಕೊಂಡು ಹೇಳ್ತಾನೆ, ನಿಮ್ಗೆಲ್ಲ ನಾನು ಹೇಳಿಕೊಟ್ಟಿರೋ ನಿಯಮಗಳು ನೆನಪಿದೆಯಲ್ವಾ? ನಾನು ಈ ಒಂದೊಂದೇ ಕಪ್ಪು ಗೊಂಬೆಗಳನ್ನ ಬೆಂಕಿಗೆ ಹಾಕಿದಾಗ ನೀವು ಒಂದೊಂದೇ ಹೆಜ್ಜೆ ಹಾಕುತ್ತಾ ಬೆಂಕಿಯ ಹೊಂಡಕ್ಕೆ ಹತ್ತಿರವಾಗಬೇಕು. ಯಾವಾಗ ನಾನು ಕೆಂಪು ಗೊಂಬೆಯನ್ನ ಬೆಂಕಿಯಲ್ಲಿ ಹಾಕ್ತೀನೋ ತಕ್ಷಣವೇ ನೀವೆಲ್ಲ ಬೆಂಕಿಗೆ ಹಾರಬೇಕು ಅಂತ ಹೇಳಿ ತನ್ನ ಮಂತ್ರವನ್ನ ಪಠಿಸುತ್ತಾ ಒಂದೊಂದೇ ಗೊಂಬೆಯನ್ನ ಬೆಂಕಿಗೆ ಹಾಕೋದಕ್ಕೆ ಶುರು ಮಾಡ್ತಾನೆ. ಆ ಬೆಂಕಿಯ ಸುತ್ತ ನಿಂತಿರೋ ಹೆಣ್ಣು ಮಕ್ಕಳೆಲ್ಲ ವನರಾಜ್ ಹೇಳ್ದಂಗೆ ಒಂದೊಂದು ಗೊಂಬೆ ಎಸ್ದಾಗಲೂ ಒಂದೊಂದು ಹೆಜ್ಜೆ ಹತ್ತಿರ ಬರ್ತಿದ್ದಾರೆ. ಈ ಕಡೆ ಕಬೀರ್ ವನರಾಜ್ನ ಹುಡಿಕೊಂಡು ಕಾಡಿನೊಳಗೆ ಬಂದಿದ್ದಾನೆ. ಅವನು ಹುಡುಕಿ ಬರುವಾಗ ವನರಾಜ್ ತನ್ನ ಕಾವಲಿಗೆ ಇಟ್ಟಿದ್ದ ಮಂಗಳಮುಖಿಯರು ಅವನ ಮೇಲೆ ಅಟ್ಯಾಕ್ ಮಾಡ್ತಾರೆ. ಹೇಗೋ ಅವರೊಂದಿಗೆ ಹೋರಾಡಿ ವನರಾಜ್ನ ಪೂಜೆ ನಡೆಯೋ ಜಾಗಕ್ಕೆ ಕಬೀರ್ ಬಂದೇ ಬಿಡ್ತಾನೆ. ಬಂದು ಎಲ್ಲರೂ ಬೆಂಕಿಗೆ ಹತ್ತಿರವಾಗ್ತಿರೋದನ್ನ ಕಬೀರ್ ನೋಡ್ತಿರ್ತಾನೆ. ಕಬೀರ್ ಬಂದಿರೋದನ್ನ ಗಮನಿಸಿದ ವನರಾಜ್ ಜೋರಾಗಿ ನಗ್ತಾ, ನೀನು ಅಷ್ಟು ಸುಲಭವಾಗಿ ಬಿಟ್ಕೊಡದೇ ಇಲ್ವಲ್ಲ ಕಬೀರ್, ನೀನ್ ಈ ಜಾಗಕ್ಕೆ ಬರಬಾರ್ದಾಗಿತ್ತು, ಬಂದು ದೊಡ್ಡ ತಪ್ಪು ಮಾಡ್ಬಿಟ್ಟೆ. ನಿಂಗ್ ಗೊತ್ತಾ, ಇಲ್ಲಿರೋರ್ಗೆಲ್ಲ ಒಂದು ನಿಯಮಾವಳಿ ಇದೆ. ಇಲ್ಲಿವರೆಗೂ ಬಂದು ಯಾರು ನನ್ನನ್ನ ಅವರನ್ನ ಜೀವಂತವಾಗಿ ಇವರೆಲ್ಲ ಕಚ್ಚಿ ತಿನ್ಕೋಬೇಕು. ಕಬೀರ್, ಈ ಪ್ರಪಂಚದಲ್ಲಿ ಆ ದೇವರು ಎಲ್ಲವನ್ನೂ ಸರಿಯಾಗಿ ಮಾಡ್ದ, ಆದ್ರೆ ಒಂದನ್ನ ಬಿಟ್ಟು ಆ ದೇವರು ಎಲ್ರಿಗೂ ಸ್ವಾತಂತ್ರ್ಯವನ್ನ ಕೊಟ್ಬಿಟ್ಟ. ಯಾರಿಗೆ ಸ್ವಾತಂತ್ರ್ಯದ ಅರ್ಹತೆನೇ ಇಲ್ವೋ ಅವರಿಗೆಲ್ಲ ಸ್ವಾತಂತ್ರ್ಯ ಕೊಟ್ಟು ದೊಡ್ಡ ತಪ್ಪು ಮಾಡ್ಬಿಟ್ಟ. ಆ ತಪ್ಪನ್ನ ನಾನು ಈ ರಾತ್ರಿ ತಿದ್ದೋದಕ್ಕೆ ಹೊರಟಿದ್ದೀನಿ. ಯಾವಾಗ ಇವರೆಲ್ಲ ಬೆಂಕಿಗೆ ಬಿದ್ದು ನನ್ನ ಯಜ್ಞವನ್ನ ಪೂರ್ಣಗೊಳಿಸ್ತಾರೋ ಅದರ ನಂತರ ನಾನು ಯಾರಿಗೂ ಲಡ್ಡು ಪೇಡ ಕೊಟ್ಟು ವಶೀಕರಣ ಮಾಡೋ ಅಗತ್ಯ ಇರಲ್ಲ. ಎಲ್ಲರೂ ನನ್ನ ವಶದಲ್ಲಿಯೇ ಇರ್ತಾರೆ. ನಾನು ಬರೀ ಕಣ್ಸನ್ನೆ ಮಾಡಿದ್ರೆ ಸಾಕು, ನನ್ನ ಮಾತನ್ನ ಎಲ್ಲರೂ ಕೇಳ್ತಾರೆ. ಇಡೀ ಪ್ರಪಂಚನೇ ನನ್ನ ನಿಯಂತ್ರಣದಲ್ಲಿರುತ್ತೆ ಅಂತ ಹೇಳಿ ಖುಷಿಯಿಂದ ಜೋರಾಗಿ ಗಹಗಹಿಸಿ ನಗ್ತಾನೆ. ನಂತರ ಮತ್ತೆ ಮಂತ್ರವನ್ನ ಪಠಿಸುತ್ತಾ ಗೊಂಬೆಗಳನ್ನ ಬೆಂಕಿಗೆ ಎಸೆಯೋದಕ್ಕೆ ಶುರು ಮಾಡ್ತಾನೆ. ಇನ್ನೇನು ಕೊನೆಯ ಕೆಂಪು ಗೊಂಬೆಯನ್ನ ಎಸಿಬೇಕು ಅಷ್ಟರಲ್ಲೇ ಕಬೀರ್ ಬೆಂಕಿಲಿ ಉರಿತಿದ್ದ ಸೌದೆಯ ತುಂಡನ್ನ ಅವನ ಕಾಲಿಗೆ ಚುಚ್ಚಿಬಿಡ್ತಾನೆ. ನೋವಿಂದ ವನರಾಜ್ ಬಾಯಿ ತೆಗೆದು ಕಿರ್ಚಬೇಕಾದ್ರೆ ಚಾಕುವಿನಿಂದ ಅವನ ನಾಲ್ಗೆಯನ್ನ ಕಬೀರ್ ಕತ್ತರಿಸಿ ಹಾಕ್ತಾನೆ. ವನರಾಜ್ ಮೂಗನಾಗಿ ಮಂತ್ರ ಹೇಳೋದಕ್ಕಾಗದೆ ನೋವಿನಿಂದ ಒದ್ದಾಡ್ತಿದ್ದಾನೆ. ಆ ನಾಲಿಗೆನ ಕಬೀರ್ ಬೆಂಕಿಗೆ ಎಸೆಯುತ್ತಾನೆ. ಇದನ್ನ ನೋಡಿದ ಹೆಣ್ಣು ಮಕ್ಕಳು ವನರಾಜ್ ಆಜ್ಞೆಯಂತೆ ಕಬೀರ್ನ ಜೀವಂತವಾಗಿ ಕಚ್ಚಿ ತಿನ್ನಲು ಮುತ್ತಿಗೆ ಹಾಕ್ತಾರೆ. ಇನ್ನೇನು ಕಬೀರ್ನ ಕತೆ ಮುಗಿತು ಅನ್ನೋ ಅಷ್ಟರಲ್ಲಿ ವನರಾಜ್ನ ಧ್ವನಿ ಕೇಳುತ್ತೆ. ಆ ಧ್ವನಿ ಹೇಳುತ್ತೆ, ನೀನು ಮೊದಲಿನ ಹಾಗೆ ನಗಬೇಕು, ನೀನು ಮೊದಲಿನ ಹಾಗೆ ನಾರ್ಮಲ್ ಆಗ್ಬೇಕು, ಇನ್ನು ಜೀವನ ಪರ್ಯಂತ ನಾನು ನಿಮ್ಮನ್ನ ವಶೀಕರಣದಿಂದ ಮುಕ್ತಿ ಕೊಡ್ತಿದ್ದೀನಿ. ಈ ಮಾತುಗಳು ಕೇಳಿಸ್ತಾ ಆ ಹೆಣ್ಣು ಮಕ್ಕಳೆಲ್ಲ ಮೊದಲಿನ ಸ್ಥಿತಿಗೆ ಬರ್ತಾರೆ. ತನ್ನ ಮಗಳು ಕೂಡ ಮೊದಲಿನ ಸ್ಥಿತಿಗೆ ಬರ್ತಾಳೆ. ಇಷ್ಟಕ್ಕೂ ಈ ಧ್ವನಿ ಬಂದಿದ್ದು ಕಬೀರ್ ಮಗ ಬಳಸೋ ರೆಕಾರ್ಡರ್ ಇಂದ. ಹೌದು, ಈ ರೆಕಾರ್ಡರ್ ನ ಬಳಸಿ ಇದಕ್ಕೂ ಮುಂಚೆ ವನರಾಜ್ ಒಂದು ಸನ್ನಿವೇಶದಲ್ಲಿ ಈ ರೀತಿ ಹೇಳೋದನ್ನ ರೆಕಾರ್ಡ್ ಮಾಡಿ ಅದರಲ್ಲಿ ತನಗೆ ಬೇಕಾದ ಮಾತುಗಳನ್ನ ಮಾತ್ರ ಕಟ್ ಮಾಡಿಸಿ ತನ್ನ ಮಗನ ಮುಖಾಂತರ ಎಡಿಟ್ ಮಾಡಿಸಿರ್ತಾನೆ ಕಬೀರ್. ತನ್ನ ಬುದ್ಧಿವಂತಿಕೆಯನ್ನ ಬಳಸಿ ಆ ರೆಕಾರ್ಡರ್ ನ ತೆಗೆದುಕೊಂಡು ಬಂದಿರ್ತಾನೆ. ಯಾವಾಗ ಆ ಹೆಣ್ಣು ಮಕ್ಕಳೆಲ್ಲ ತನಗೆ ಮುತ್ತಿಗೆ ಹಾಕ್ತಾರೋ ತಕ್ಷಣ ಆ ಮಾತುಗಳನ್ನ ಪ್ಲೇ ಮಾಡ್ತಾನೆ. ಇದರಿಂದ ಎಲ್ಲರೂ ವಶೀಕರಣದಿಂದ ಮುಕ್ತಿಯಾಗಿ ಮೊದಲಿನಂತೆ ಆಗ್ತಾರೆ. ಕಬೀರ್ ತನ್ನ ಮಗಳನ್ನ ಅಳುತ್ತಾ ತಪ್ಕೊಳ್ತಾನೆ. ಅಂತೂ ತನ್ನ ಮಗಳನ್ನ ಮತ್ತೆ ಆ ಹೆಣ್ಣು ಮಕ್ಕಳನ್ನ ಕಾಪಾಡಿ ಅವರನ್ನೆಲ್ಲ ಪೊಲೀಸರಿಗೆ ಒಪ್ಪಿಸ್ತಾನೆ. ಪೊಲೀಸರು ಆ ಹೆಣ್ಣು ಮಕ್ಕಳನ್ನ ಅವರ ತಂದೆ ತಾಯಿಂದ್ರ ಬಳಿ ತಲುಪಿಸ್ತಾರೆ. ಮತ್ತೆ ಗಾಯಗಳಿಂದ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದ ಕಬೀರ್ಗೆ ನಿಮ್ಮಿಂದಾಗೆ 57 ಅನ್ಸಾಲ್ವ್ಡ್ ಕೇಸಸ್ ಕ್ಲಿಯರ್ ಆಗಿದೆ. ನಾವ್ ಎಷ್ಟೇ ಪ್ರಯತ್ನ ಪಟ್ಟರು ಇವರನ್ನ ನಮ್ಮ ಕೈಲಿ ಹುಡ್ಕೋದಕ್ಕೆ ಆಗಿರ್ಲಿಲ್ಲ. ಅವರ ಅಪ್ಪ ಅಮ್ಮ ತಮ್ಮ ಮಕ್ಕಳು ಸತ್ತೋಗಿರ್ತಾರೆ ಅಂತಾನೆ ಅನ್ಕೊಂಡ್ಬಿಟ್ಟಿದ್ರು ಅಂತ ಹೇಳಿ ಕಬೀರ್ಗೆ ಧನ್ಯವಾದ ಹೇಳ್ತಾರೆ. ಆಗ ಕಬೀರ್ ವನರಾಜ್ ಸಿಕ್ಕಿದಾನೆ ಅಂತ ಕೇಳ್ತಾನೆ. ಅವನಿನ್ನೂ ಸಿಕ್ಕಿಲ್ಲ, ಹುಡುಕ್ತಿದೀವಿ ಅಂತ ಹೇಳ್ತಾರೆ. ಆ ವ್ಯಕ್ತಿ ತುಂಬಾ ಅಪಾಯಕಾರಿ, ಅವನನ್ನ ಮಾತ್ರ ಹಿಡಿಲೇಬೇಕು ಅಂತ ಕೇಳ್ತಾನೆ. ಡೋಂಟ್ ವರಿ, ಆ ಕೆಲಸ ನಾವು ನೋಡ್ಕೊಂತೀವಿ ಅಂತ ಹೇಳಿ ಪೊಲೀಸ್ ಹೊರಡ್ತಾರೆ. ಈಗ ಸೀನ್ ಈ ಕಥೆಯ ಆರಂಭದಲ್ಲಿ ಒಬ್ಬ ವ್ಯಕ್ತಿ ಸತ್ತಿರುವ ಇಲಿಯನ್ನ ಪ್ಲಾಸ್ಟಿಕ್ ಕವರ್ ಅಲ್ಲಿ ಹಾಕಿ ಎತ್ಕೊಂಡು ಹೋಗೋ ಸೀನ್ ಗೆ ಶಿಫ್ಟ್ ಆಗುತ್ತೆ. ಆರಂಭದಲ್ಲಿ ಸತ್ತಿರುವ ಇಲಿಯನ್ನು ಎತ್ಕೊಂಡು ಹೋಗೋ ವ್ಯಕ್ತಿ ಬೇರೆ ಯಾರು ಅಲ್ಲ, ಇದೇ ಕಬೀರ್. ಅಸಲಿಗೆ ಇವನು ವನರಾಜ್ನ ತಪ್ಪಿಸ್ಕೊಳ್ಳೋದಕ್ಕೆ ಬಿಟ್ಟಿರೋದಿಲ್ಲ. ತನ್ನ ಮನೆಯ ಅಂಡರ್ ಗ್ರೌಂಡ್ ಗೋಡೌನ್ ಅಲ್ಲಿ ಕೂಡಿ ಹಾಕಿ ಒಂದು ತುತ್ತು ಅನ್ನಾನು ಕೊಡದೆ, ಕುಡಿಯೋಕೆ ನೀರು ಕೊಡದೆ, ಅವ್ನ್ ಕೂಡಾಕಿರೋ ಕೊಠಡಿಯಲ್ಲಿ ಸತ್ತ ಇಲಿಗಳನ್ನ ತಂದು ಹಾಕಿ ಆ ಕೆಟ್ಟ ವಾಸನೆ ಕುಡಿಯೋ ಹಾಗೆ ಮಾಡಿ ಚಿತ್ರಹಿಂಸೆ ಕೊಡ್ತಿರ್ತಾನೆ. ಒಂದು ದಿನ ವನರಾಜ್ನ ಕೂಡಿ ಹಾಕಿದ್ದ ಕೊಠಡಿಗೆ ಬಂದು ಹೇಳ್ತಾನೆ,
ಹೇಳ್ತಾನೆ, ನೀನು ದೇವರು, ನಾನು ಒಬ್ಬ ಸಾಧಾರಣ ಮನುಷ್ಯ. ಆದ್ರೆ ಸಾಧಾರಣ ಮನುಷ್ಯ ಯಾವಾಗ ತಂದೆಯಾಗ್ತಾನೋ ಆಗ ಅವನ ಮಕ್ಕಳಿಗೆ ಅವನೇ ದೇವರಾಗ್ತಾನೆ. ಅವನು ತನ್ನ ಮಕ್ಕಳನ್ನ ಎಷ್ಟು ಪ್ರೀತಿಸ್ತಾನೆ ಅಂದ್ರೆ ಅವನಿಗೆ ಏನೇ ಕಷ್ಟ ಬಂದ್ರೂ ಮಕ್ಕಳಿಗೆ ಕಷ್ಟ ಬರದ ಹಾಗೆ ನೋಡ್ಕೋತಾನೆ. ಯಾಕಂದ್ರೆ ಆ ತಂದೆಗೆ ಅವನ ಮಕ್ಕಳೇ ಪ್ರಪಂಚ. ಆದ್ರೆ ನೀನು ಅವನ ಪ್ರಪಂಚನೇ ಕದಿಯೋಕೆ ನೋಡ್ದೆ. ನೀನು ಇದನ್ನೆಲ್ಲ ಒಂದು ಶಕ್ತಿಗೋಸ್ಕರ ತಾನೇ ಮಾಡ್ತಿದ್ದೆ. ನಿನಗೆ ನಿಜವಾಗ್ಲೂ ಶಕ್ತಿಯ ನಿಜವಾದ ಅರ್ಥ ತಿಳ್ಕೋಬೇಕಂದ್ರೆ ಒಬ್ಬ ತಾಯಿ ತನ್ನ ಮಗುವಿಗಾಗಿ ಹೊರಡೋದನ್ನ ನೋಡು. ಅದು ನಿಜವಾದ ಶಕ್ತಿ. ತಾಯಿಗಿಂತ ದೊಡ್ಡ ಶಕ್ತಿ ಈ ಪ್ರಪಂಚದಲ್ಲೇ ಯಾವುದೂ ಇಲ್ಲ. ನಾನು ಹೇಳಿದ್ದೆ ಅಲ್ವಾ ನೀನು ನರ್ಕಕ್ಕೆ ಹೋಗ್ತೀಯ ಅಂತ, ಇದೇ ನಿನ್ನ ನರ್ಕ, ನಾನೇ ನಿನ್ನ ಶೈತಾನ್ ಅಂತ ಹೇಳಿ ಅಲ್ಲಿಂದ ಕಬೀರ್ ಹೊರಡ್ತಾನೆ. ಹೀಗೆ ಸಿನಿಮಾ ಅಂತ್ಯವಾಗುತ್ತೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಥ್ರಿಲ್ಲಿಂಗ್ ಆಗಿರುವಂತ ಮೂವೀಸ್ ಜೊತೆ ನಿಮ್ಮ ಮುಂದೆ ಬರ್ತೀನಿ.